ಸರ್ 119ನೇ ಪುಟದಲ್ಲಿದ್ವಾ? ನೂರ 18 118 ಕಡೆ ಪ್ಯಾರಾಗ್ರಾಫ್ ಅಲ್ವಾ? ಆಧ್ಯಾತ್ಮಿಕ ಮುನ್ನಡೆಯಲ್ಲಿ ಸಂಪಾದಿಸಲಾಗುವ ಬೇರೆ ಬೇರೆ ಸ್ಥಿತಿಗಳು ನಿಸರ್ಗದ ಕಾರ್ಯಕ್ಕಾಗಿ ವಿಶಿಷ್ಟ ಶಕ್ತಿಗಳಿಂದ ಒಡಗೂಡಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಸಂಪಾದಿಸಲಾಗುವ ಬೇರೆ ಬೇರೆ ಸ್ಥಿತಿಗಳು ನಿಸರ್ಗದ ಕಾರ್ಯಕ್ಕಾಗಿ ವಿಶಿಷ್ಟ ಶಕ್ತಿಗಳಿಂದ ಒಡಗೂಡಿದೆ. ಅತ್ಯಂತ ಕೆಳದರ್ಜೆಯ ಪಿಂಡ ಪ್ರದೇಶವು ಎದೆಯಲ್ಲಿನ ಅನೇಕ ಉಪಬಿಂದುಗಳಿಂದ ಕೂಡಿದೆ. ಅದು ಪ್ರಾಚೀನ ಹಿಂದೂ ಸಾಹಿತ್ಯದಲ್ಲಿ ಆಗಾಗ್ಗೆ ಉಲ್ಲೇಖಿಸಲ್ಪಟ್ಟ ಪಂಚಾಗ್ನಿ ವಿದ್ಯೆಯ ಕೇಂದ್ರವಾಗಿದೆ. ಸೊ ಪಿಂಡ ಪ್ರದೇಶ ಅಂತ ನಾವೇನು ಕರಿತೀವಿ ಅದು ಪಂಚಾಗ್ನಿ ವಿದ್ಯೆಯ ಕೇಂದ್ರ ಪ್ರದೇಶ. ಈ ಪ್ರದೇಶದ ಮೇಲೆ ಮಾನವನು ಪ್ರಭುತ್ವವನ್ನು ಗಳಿಸಿದಾಗ ಅವನಲ್ಲಿ ತಾನಾಗಿಯೇ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಪರೋಕ್ಷ ಜ್ಞಾನವು ಬೆಳೆಯುವುದು. ಅಂದ್ರೆ ಫಿಸಿಕಲ್ ವರ್ಲ್ಡ್, ಭೌತ ವಿಜ್ಞಾನ ಅಂತಂದ್ರೆ ಫಿಸಿಕಲ್ ವರ್ಲ್ಡ್, ಫಿಸಿಕಲ್ ಸೈನ್ಸ್. ಆ ಫಿಸಿಕಲ್ ಸೈನ್ಸ್ನಲ್ಲಿ ಇರತಕ್ಕಂಥ ವಿಚಾರದ ಬಗ್ಗೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂತಂದ್ರೆ ನೇರವಾದಂಥ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಇಂಡೈರೆಕ್ಟ್, ಅಪರೋಕ್ಷ ಅಂತಂದ್ರೆ ಡೈರೆಕ್ಟ್. ಡೈರೆಕ್ಟ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಅದು ಗೊತ್ತಾಗುತ್ತೆ. ಅದನ್ನು ಅವನು ಸಾಕಷ್ಟು ಅಭ್ಯಾಸ ಅನುಭವಗಳ ನಂತರ ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಸಾಕಷ್ಟು ಅದರ ಮೇಲೆ ಹಿಡಿತ ಸಾಧನೆ ಮಾಡಿದಾಗ ತಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಈ ಪಂಚಭೂತಗಳನ್ನ ಅವರು ಉಪಯೋಗಿಸ್ಕೋಬಹುದು. ಆದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವು ಆತನ ಪ್ರಯೋಜನಕ್ಕೆ ಬರುವುದಿಲ್ಲವಾದುದರಿಂದ ಯೋಗ್ಯವಾದ ತರಬೇತಿಯ ಪದ್ಧತಿಯಲ್ಲಿ ಸಾಧಕನಿಗೆ ಈ ಎಲ್ಲ ಭೌತಿಕ ಶಕ್ತಿಗಳ ಅರಿವಿಲ್ಲದಂತೆ ಮಾಡಲಾಗುವುದು. ಹಾಗಾಗಿ ನಮ್ಮಲ್ಲಿ ಪಿಂಡ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ರೆ ನಮ್ಗೆ ಯಾಕೆ ಈ ಶಕ್ತಿಗಳ ಅನುಭವ ಬರಲ್ಲ? ಯಾಕೆ ಬರಲ್ಲ ಅಂತಂದ್ರೆ ನಾವು ಶಕ್ತಿಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಒಂದು ಸಮರ್ಥವಾದಂಥ ಆಧ್ಯಾತ್ಮಿಕ ಪದ್ಧತಿಯಲ್ಲಿ ಏನ್ ಮಾಡ್ತಾರೆ, ಈ ಶಕ್ತಿಗಳ ಯಾವುದೇ ಅರಿವು ನಮಗೆ ಬರದಂತೆ ತಡೆಗಟ್ಟಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲದೆ ಕೇವಲ ಆಧ್ಯಾತ್ಮಿಕ ವಿಷಯಗಳನ್ನು ಉಳಿದು ಬೇರೆ ಸಂಗತಿಗಳ ಕಡೆಗೆ ಆತನ ಗಮನವು ಹರಿಯಬಾರದೆಂಬ ದೃಷ್ಟಿಯಿಂದ ಗುರುವಿನ ಪ್ರತಿಫಲಿತ ಶಕ್ತಿಯ ಮೂಲಕ ಅದನ್ನು ದಾಟಿ ಹೋಗುವ ಹಾಗೆ ಸಹಾಯವನ್ನು ನೀಡಲಾಗುತ್ತದೆ. ಸೊ ಗುರುಗಳ ಶಕ್ತಿಯಿಂದ ನಾವು ಅದರ ಯಾವುದೇ ಅರಿವನ್ನು ಬೆಳೆಸ್ಕೊಳ್ತೀರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗಿಬಿಡುತ್ತೆ. ಆಗ ಅವನು ತನಗೆ ಯಾತಕ್ಕೆ ಇದೆಲ್ಲ ಮಾಡ್ತಾರೆ, ನಮ್ಮ ಮನಸ್ಸು ಆಧ್ಯಾತ್ಮಿಕ ಒಂದು ದೃಷ್ಟಿಯಿಂದ ವಿಮುಖವಾಗಬಾರ್ದು ಅಂತ. ನಾವು ಇದೆಲ್ಲ ಸಾಧನೆ ಮಾಡ್ತಿರೋದು ಯಾತಕ್ಕೆ? ಆಧ್ಯಾತ್ಮಕ್ಕೋಸ್ಕರ ಸಾಧನೆ ಮಾಡ್ತಿರೋದು. ಆಧ್ಯಾತ್ಮಕ್ಕೋಸ್ಕರ ಸಾಧನೆ ಮಾಡಬೇಕಾದ್ರೆ ನಾವು ಕೆಳಗಿನ ದರ್ಜೆಯ ಶಕ್ತಿಗಳಲ್ಲಿ ಅಥವಾ ಸಿದ್ಧಿಗಳಲ್ಲಿ ಸಿಕ್ಕಾಕೊಂಡು ನಮ್ಮ ಆಧ್ಯಾತ್ಮವನ್ನು ಬಿಟ್ಟು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಅಲ್ಲಿ ಇರ್ತಕ್ಕಂಥ ಶಕ್ತಿಗಳ ಅರಿವು ನಮ್ಗೆ ಕೊಡಲ್ಲ. ಎರಡನೇದು ಗುರುಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ನಮ್ಮನ್ನ ಬೇಗ ಬೇಗ ಮುಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನಮಗೆ ಎಷ್ಟೊಂದು ಸತಿ ಈ ಶಕ್ತಿಯ ಬಗ್ಗೆ ಗೊತ್ತಾಗಲ್ಲ. ಆಗ ಅವನು ತನಗೆ ನಿರ್ವಹಿಸಲಾದ ಸಣ್ಣ ಪುಟ್ಟ ಭಗವತ್ ಕಾರ್ಯಗಳನ್ನು ನೆರವೇರಿಸಲು ಯೋಗ್ಯನಾಗುವನು. ಭಗವತ್ ಕಾರ್ಯಕ್ಕೆ ಏನ್ ಬೇಕಾಗಿದೆ ಅಷ್ಟನ್ನು ಮಾತ್ರ ಅವ್ರ ಗಮನಕ್ಕೆ ಕೊಡಲಾಗುತ್ತೆ, ಉಳಿದಿದ್ದೇನೇನು ಕೊಡ್ಲಿಕ್ಕಾಗಲ್ಲ. ಈ ಸ್ಥಿತಿಯಲ್ಲಿ ಆತನ ಕಾರ್ಯಕ್ಷೇತ್ರವು ಒಂದು ಚಿಕ್ಕ ಪ್ರದೇಶವಾಗಿರುವುದು, ಅರ್ಥಾತ್ ಒಂದು ಪಟ್ಟಣವೋ ಜಿಲ್ಲೆಯೋ ಅಥವಾ ಇನ್ನಾವುದಾದರೂ ದೊಡ್ಡ ವಿಭಾಗವೋ ಆಗಿರುವುದು. ಅಂದ್ರೆ ನೋಡ್ರಿ, ಅವಾಗ ಒಂದಿಷ್ಟು ಪ್ರದೇಶ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಶಿಕ್ಷಕರಾಗಿ ಕೆಲಸ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಪ್ರಶಿಕ್ಷಕರಾಗಿ ಕೆಲಸ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಏರಿಯಾದಲ್ಲಿ, ಕ್ಷೇತ್ರದಲ್ಲಿ, ಪ್ರದೇಶದಲ್ಲಿ ಯಾವ್ಯಾವ ಅಭ್ಯಾಸಗಳು ಬರ್ತಾರೆ ಅವರಿಗೆ ನೀವು ಈ ಆಧ್ಯಾತ್ಮಿಕ ಅಭ್ಯಾಸದ ತರಬೇತಿಯನ್ನು ಕೊಟ್ಟು ನೀವು ನೋಡ್ಕೊಂಡಿರಿ ಅಂತ ಹೇಳಿ ನಿಮಗೆ ಗುರುಗಳು ಅಪ್ಪಣೆ ಕೊಡಿಸ್ತಾರೆ. ಅಂದ್ರೆ ನಿಮಗೆ ಒಂದಿಷ್ಟು ಕಾರ್ಯಕ್ಷೇತ್ರ ಅಂತ ಕೊಟ್ಟಂಗಾಯ್ತು. ಸರಿನಾ? ಬೆಳೀತಾ ಬೆಳೀತಾ ಆ ಕಾರ್ಯಕ್ಷೇತ್ರ ವಿಸ್ತಾರವಾಗ್ತಾ ಹೋಗುತ್ತೆ. ಸೊ ಅರ್ಥಾತ್ ಒಂದು ಪಟ್ಟಣವೋ ಜಿಲ್ಲೆಯೋ ಅಥವಾ ಇನ್ನಾವುದಾದರೂ ದೊಡ್ಡ ವಿಭಾಗವೋ ಆಗಿರಬಹುದು. ನಿಸರ್ಗದ ಅಗತ್ಯಾನುಸಾರ ತನ್ನ ಕ್ಷೇತ್ರದಲ್ಲಿನ ಪ್ರತಿಯೊಂದು ಕಾರ್ಯವನ್ನು ಕ್ರಮಗೊಳಿಸುವುದೇ ಆತನ ಕಾರ್ಯದ ಸ್ವರೂಪವಾಗಿದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಈಗ ಪ್ರಶಿಕ್ಷಕರಾಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಪ್ರದೇಶದಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅವರೆಲ್ಲ ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಪ್ರಗತಿ ಮಾಡ್ತಾ ಇದ್ದಾರ, ಆಧ್ಯಾತ್ಮಿಕವಾಗಿ ಅವ್ರು ಏನು ಕಲ್ತ್ಕೋಬೇಕು ಅದನ್ನೆಲ್ಲ ಕಲ್ತ್ಕೊಳ್ತಾ ಇದ್ದಾರ, ಅದನ್ನು ಹೇಗೆ ಸುಗಮಗೊಳಿಸೋದು, ಇದು ಆ ಪ್ರಶಿಕ್ಷಕರ ಕೆಲಸವಾಗಿರ್ತದೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ತನ್ನ ಅಧಿಕಾರ ಕ್ಷೇತ್ರದಲ್ಲಿ ಬೇಕಾದ ಅಂಶಗಳನ್ನು ಜಾರಿಗೆ ತಂದು ಬೇಡವಾದುದನ್ನು ತೆಗೆದುಹಾಕುವನು. ಆತನ ಪದವಿಯು ವಸುವನದಾಗಿದ್ದು ಅವನು ಋಷಿ ಎಂದೆನಿಸುವನು. ಸೊ ಈಗ ಒಂದಿಷ್ಟು ಕಾರ್ಯಕ್ಷೇತ್ರನ ದೊಡ್ಡದು ಮಾಡಿದಾಗ ಅವರಿಗೆ ನಾವು ವಸು ಅಂತ ಕರಿತೀವಿ ಅಥವಾ ಋಷಿ ಅಂತ ಕರಿತೀವಿ.
ಋಷಿ ಅಂತ ಕರೆದಾಗ, ವಸು ಅಂತ ಕರೆದಾಗ ಏನಾಗಿರುತ್ತೆ, ಅವರಿಗೆ ಅವರ ಕಾರ್ಯಕ್ಷೇತ್ರ ಸ್ವಲ್ಪ ಮಟ್ಟಿಗೆ ಗಾತ್ರವಾಗಿರುತ್ತೆ. ಆ ಕಾರ್ಯಕ್ಷೇತ್ರದಲ್ಲಿ ಏನ್ ಬೇಕೋ ಏನ್ ಬೇಡವೋ ಅದನ್ನ ಬದಲಾವಣೆ ಮಾಡಲಿಕ್ಕೆ ಅವರು ಶಕ್ತರಾಗಿರ್ತಾರೆ. ಗುರುಗಳಿಂದ ಅವರಿಗೆ ಆ ಶಕ್ತಿ ಬಂದಿರುತ್ತೆ. ಅಷ್ಟರ ಮಟ್ಟಿಗೆ ಗುರುಗಳು ಅವರಿಗೆ ಸಾಮರ್ಥ್ಯವನ್ನು ಕೊಟ್ಟಿರುತ್ತೆ. ಏನನ್ನು ಹಾಕಬೇಕು, ಏನನ್ನು ತೆಗಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರ್ತಾರೆ. ಸೊ ಮೊದಲನೇದು, ಅವರು ವಸುವಿನದ್ದಾಗಿದ್ದು ಅವನು ಋಷಿ ಎಂದೆನಿಸುವನು. ಇದಕ್ಕಿಂತಲೂ ಉನ್ನತಾಧಿಕಾರವು ಧ್ರುವನದು. ಆತನಿಗೆ ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವವಿದ್ದು ಅವನು ಮುನಿಗಳ ಶ್ರೇಣಿಯಲ್ಲಿ ಬರುವನು. ಸೊ ಇದು ಎರಡನೇದು. ಈಗ ಧ್ರುವ ಅಂತ ಸ್ಥಿತಿಗೆ ಬಂತು ಅಂತಂದ್ರೆ ನಾವು 6ನೇ ಬಿಂದುವರೆಗೂ ತಲುಪಿರ್ಬೇಕು. ನಾವಿನ್ನೂ ಪಿಂಡ ಪ್ರದೇಶದಲ್ಲೇ ಇದ್ದಾಗ ನಾವು ವಸುವ ಸ್ಥಿತಿಯಲ್ಲಿ ಇರ್ತೀವಿ, ಆವಾಗ ಋಷಿ ಅಂತ ಕರಿತೀವಿ. ನಾವು ಪಿಂಡ ಪ್ರದೇಶವನ್ನು ದಾಟಿ ನಾವು 6ನೇ ಬಿಂದುಗೆ ಬಂದಾಗ ನಾವು ಬ್ರಹ್ಮಾಂಡ ಮಂಡಲಕ್ಕೆ ಬರ್ತೀವಿ. ಬ್ರಹ್ಮಾಂಡ ಮಂಡಲದಲ್ಲಿ ನೋಡ್ರಿ, ಇನ್ನೊಂದು ತಿಳ್ಕೊಳ್ರಿ, ಬ್ರಹ್ಮಾಂಡ ಮಂಡಲದಲ್ಲಿ ಹಾಯ್ದು ಹೋಗೋದು ಬೇರೆ, ಆದ್ರೆ ಬ್ರಹ್ಮಾಂಡ ಮಂಡಲದಲ್ಲಿ ಹಾಯ್ದು ಹೋಗ್ತಾ ಅಲ್ಲಿರ್ತಕ್ಕಂಥ ಶಕ್ತಿಯನ್ನ ಅರಿತುಕೊಂಡು ಅದನ್ನ ಉಪಯೋಗ ಪಡ್ಕೊಳ್ಳೋದು ಬೇರೆ. ಎರಡು ಬೇರೆ ಬೇರೆ. ಎಷ್ಟೋ ಜನ ಅಭ್ಯಾಸಿಗಳು ಬ್ರಹ್ಮಾಂಡ ಮಂಡಲ, ಪರಬ್ರಹ್ಮಾಂಡ ಮಂಡಲ ಮುಖಾಂತರ ಬೆಳಿತಾರೆ, ಆದ್ರೆ ಅಲ್ಲಿರ್ತಕ್ಕಂಥ ಶಕ್ತಿನ ಅವರು ಕರಗತ ಮಾಡ್ಕೊಂಡಿರಲ್ಲ, ಆ ಶಕ್ತಿ ಮೇಲೆ ಪ್ರಭುತ್ವ ಸಾಧನೆ ಮಾಡ್ಕೊಂಡಿರಲ್ಲ. ಇಲ್ಲಿ ಧ್ರುವ ಅಂತ ಹೇಳಿದ ತಕ್ಷಣನೇ ಯಾರು 6ನೇ ಬಿಂದುಗೆ ಬರ್ತಾರೆ ಅವರೆಲ್ಲರೂ ಧ್ರುವಂತರಲ್ಲ. ಯಾರು 6ನೇ ಬಿಂದುಗೆ ಬಂದು ಅದರಲ್ಲಿ ಇರತಕ್ಕಂಥ ಶಕ್ತಿಯ ಮೇಲೆ ಪ್ರಭುತ್ವವನ್ನು ಸಾಧನೆ ಮಾಡ್ಕೊಂಡಿರ್ತಾರೆ ಅವರು ಧ್ರುವ. ಇದು ಅರ್ಥ ಆಗ್ತಿದೆಯಾ? ಎರಡೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ಯಾವ ಬಿಂದುವಿನಲ್ಲಿ ಒಂದೊಂದು ಸ್ಥಿತಿ ಪ್ರಕಟ ಆಗುತ್ತೆ, ಆ ಸ್ಥಿತಿನಲ್ಲಿ ಇರತಕ್ಕಂಥ ಶಕ್ತಿಯನ್ನು ನಾವು ಅರಿತುಕೊಂಡು ಗ್ರಹಿಸ್ಕೊಂಡು ಅದ್ರ ಮೇಲೆ ಪ್ರಭುತ್ವ ಸಾಧನೆ ಮಾಡಿದ್ರೆ ಆಗ ಆ ಪದವಿ ಅಂತ. ಅಲ್ಲಿವರೆಗೂ ಆ ಪದವಿ ಇಲ್ಲ. ಅರ್ಥ ಆಯ್ತಾ? ಜಸ್ಟ್ ಬಿಕಾಸ್ MBBSಗೆ ಅಡ್ಮಿಷನ್ ಆಗಿದ ತಕ್ಷಣ ಡಾಕ್ಟರ್ ಆಗಲ್ಲ. MBBS ಅಡ್ಮಿಷನ್ ಆಗಿ ಅದರಲ್ಲಿ ನೀವು ಏನು ಓದಬೇಕೋ ಓದಿ ಅದರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಪರೀಕ್ಷೆ ಪಾಸ್ ಆದ್ಮೇಲೆ ನೀವು ಡಾಕ್ಟರ್ ಅಂತ ಕೊಡೋದು. ಹೌದಾ ಇಲ್ಲ? ಇದು ಅದೇ ಥರನೇ ನಾವೇ ಅನ್ಕೊಳ್ತೀವಿ, ಹಾ 6ನೇ ಬಿಂದು ಬಂದಾಯ್ತು, ನಾವು ಧ್ರುವ ಆಗಿದ್ದೀವಿ. ಅದೇ ಯಾವುದು ಅಲ್ಲ. 6ನೇ ಬಿಂದು ಬಂದು ಅಲ್ಲಿರ್ತಕ್ಕಂಥ ಸ್ಥಿತಿಯನ್ನು ಗ್ರಹಿಸಿ ಅದನ್ನು ಜೀರ್ಣಿಸ್ಕೊಂಡು ಅದರ ಮೇಲೆ ಪ್ರಭುತ್ವ ಸಾಧನೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನೆಲ್ಲ ಕೂಡ ಮನವರಿಕೆ ಮಾಡಿಕೊಂಡಾಗ ಆಗ ನೀವು ಧ್ರುವ ಅಂತ ಹೇಳ್ತೀವಿ. ಅದೆಲ್ಲ ಯಾವಾಗ ಆಗುತ್ತೆ? ಯಾವಾಗ ನಿಮ್ಮ ಮುಖಾಂತರ ನಿಸರ್ಗಕ್ಕೆ ಕೆಲಸ ಬೇಕಾಗುತ್ತೋ ಆಗ ಅದು ಧ್ರುವದ ಸ್ಥಾನ ಕೊಟ್ಟು ಕೆಲಸ ಮಾಡಿಸುತ್ತೆ. MLA ಆಗಿರೋರೆಲ್ಲ ಮಂತ್ರಿ ಆಗಲ್ಲ, ಜ್ಞಾಪಕ ಇಟ್ಕೊಳ್ರಿ. 225 ಜನ MLAಗಳಿರ್ತಾರೆ, ಎಷ್ಟು ಜನ ಮಂತ್ರಿ ಆಗ್ತಾರೆ? ಒಂದು 30-40 ಜನ ಆಗ್ತಾರಲ್ವಾ? MLA ಆಗಿರ್ತಕ್ಕಂಥ ಅರ್ಹತೆ ಇದ್ರೆ ಮಂತ್ರಿ ಆಗೋದು. ಕರೆಕ್ಟಾ? ಅದೇ ತರನೇ ಇಲ್ಲೇನಾಗುತ್ತೆ, MLA ಆದ್ಮೇಲೆ ಗೌರ್ಮೆಂಟ್ ಫಾರ್ಮೇಶನ್ ಅಂತ ಆದಾಗ, ಸರ್ಕಾರ ರಚನೆ ಅಂತ ಆದಾಗ ಒಂದಿಷ್ಟು ಜನನ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಮಂತ್ರಿ ಪದವಿ ಕೊಡ್ತಾರೆ. ಆ ಮಂತ್ರಿ ಪದವಿ ಕೊಟ್ಟಾಗ ಆ ಮಂತ್ರಿ ಪದವಿಯ ಶಕ್ತಿ ಅವ್ರ ಮುಖಾಂತರ ಹರಿಲಿಕ್ಕೆ ಶುರು ಆಗುತ್ತೆ, ಅಧಿಕಾರ. MLA ಆಗಿದ್ದಾಗ ಅಧಿಕಾರ ಇಲ್ಲ ಅಂತಲ್ಲ, ಸೀಮಿತವಾದಂತ ಅಧಿಕಾರ. ಆ MLAಗೆ ಅವ್ರ ಕ್ಷೇತ್ರದಲ್ಲಿ ಏನೇನೆಲ್ಲ ಆಗ್ಬೇಕು, ಒಳ್ಳೇದೇನಾಗ್ಬೇಕು, ಯಾವುದು ತೊಡಕಿಂದು ಅಂಶಗಳಿದೆ ಅದನ್ನ ತೆಗೆದು ಹಾಕ್ಬೇಕು, ಹಾಗೆ ಅವ್ರ ಕ್ಷೇತ್ರದಲ್ಲಿ ಸುಗಮವಾಗಿ ಎಲ್ಲ ನಡ್ಕೊಂಡು ಹೋಗೋದು ನೋಡ್ಕೋಬೇಕು. ಇದು MLA ಕೆಲಸ. ಆದ್ರೆ ಮಂತ್ರಿ ಆದಾಗ ಇಡೀ ರಾಜ್ಯಕ್ಕೆ ಅವರು ಉಸ್ತುವಾರಿ ಬರುತ್ತೆ. ಕರೆಕ್ಟಾ? ಕೇವಲ MLA ಕ್ಷೇತ್ರಕ್ಕೆ ಸೀಮಿತವಾಗಿರಲ್ಲ, ಮಂತ್ರಿ ಉಸ್ತುವಾರಿ ಅಂತಂದ್ರೆ ಅವ್ರು ಇಡೀ ರಾಜ್ಯಕ್ಕೆ ಅವರು ಬಾಧಿತರಾಗ್ತಾರೆ. ಅದ್ರ ಪ್ರಕಾರ ರಾಜ್ಯದ ಹಿತಚಿಂತನೆ ಮಾಡ್ಬೇಕಾಗತ್ತೆ, ಬರೀ ತಮ್ಮ ಕ್ಷೇತ್ರದ ಹಿತಚಿಂತನೆ ಅಲ್ಲ. ಈಗ ತಮ್ಮ ಮನಸ್ಸಿನ ಧಾಟಿಯಲ್ಲಿ ಇವು ಬದಲಾವಣೆ ಮಾಡ್ಕೋಬೇಕಾಗತ್ತೆ, ಇಡೀ ರಾಜ್ಯದ ಹಿತಚಿಂತನೆ ಮಾಡ್ಲಿಕ್ಕೆ ಶುರು ಆಗ್ಬೇಕಾಗತ್ತೆ ಅಲ್ವಾ? ಸೊ ಆ ರೀತಿಯಾಗಿ ಅದಕ್ಕಿಂತಲೂ ಉನ್ನತ ಅಧಿಕಾರವು ಧ್ರುವನದು. ಅಂದ್ರೆ ಬ್ರಹ್ಮಾಂಡ ಮಂಡಲದೊಳಗೂ ಬಂದಿರ್ತಾರೆ. ಅವನಿಗೆ ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವವಿದ್ದು ಅವನು ಮುನಿಗಳ ಶ್ರೇಣಿಯಲ್ಲಿ ಸೇರುವನು. ಸೊ ಧ್ರುವನಿಗೆ ನಾವು ಮುನಿ ಅಂತ ಕರಿತೀವಿ. ಅವನ ಕಾರ್ಯಕ್ಷೇತ್ರವು ವಿಶಾಲವಾಗಿದ್ದು ವಸುಗಳ ಮೇಲೆ ಅಧಿಕಾರ ನಡೆಸುವನು. ಕೆಳಗಡೆ ಪಿಂಡ ಪ್ರದೇಶದಲ್ಲಿ ವಸುಗಳು ಇರ್ತಾರಲ್ವಾ, ಆ ವಸುಗಳೆಲ್ಲ ಧ್ರುವನ ಕೆಳಗಡೆ ಬರ್ತಾರೆ. ಸೊ ವಸುಗಳೆಲ್ಲ ಧ್ರುವನಿಗೆ ರಿಪೋರ್ಟ್ ಮಾಡ್ಕೋಬೇಕು, ಅವ್ರು ಏನೇನ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಅದೆಲ್ಲ ಕೂಡ. ವಾಯುಮಂಡಲದಲ್ಲಿದ್ದ ಅನಾವಶ್ಯಕ ವಿಚಾರಗಳನ್ನು ತೆಗೆದುಹಾಕಿ ಅದನ್ನು ಶುದ್ಧಗೊಳಿಸುವುದು ಆತನ ಕರ್ತವ್ಯವಾಗಿದೆ. ಅಂದ್ರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ವಾಯುಮಂಡಲದಲ್ಲಿ ಇರ್ತಕ್ಕಂಥ ಅನಾವಶ್ಯಕ ವಿಚಾರಗಳು ಏನಿದೆ ಅದನ್ನೆಲ್ಲ ತೆಗೆದುಹಾಕಿ ಅದನ್ನ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಮ್ಮ ಧ್ರುವನ ಕೆಲಸವಾಗಿದೆ. ನಿತ್ಯದ ಕಾರ್ಯವಲ್ಲದೆ ತಾತ್ಕಾಲಿಕವಾಗಿ ಆತನಿಗೆ ನಿರ್ವಹಿಸಲಾದ ಇತರ ಕಾರ್ಯಗಳನ್ನು ಆತನು ಮಾಡಬೇಕಾಗುವುದು. ಅದಕ್ಕೆ ನಾನು ಹೇಳಿದ್ದು,
ಈಗ ರಾಜ್ಯದ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾದ್ರೆ MLA ಆಗಿ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರಲ್ಲ ಆ ಕ್ಷೇತ್ರವನ್ನು ನೋಡ್ಕೋಬೇಕು, ರಾಜ್ಯದ ಹೆಚ್ಚು ಮಾಡಿ ಎರಡೂ ಕೆಲಸ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಅದೇ ತರನೇ ಇಲ್ಲಿ ಯಾರು ಧ್ರುವ ಅಂತಾಗಿರ್ತಾರೆ ಅವರು ಆತನಿಗೆ ತನ್ನ ನಿತ್ಯದ ಕಾರ್ಯವಲ್ಲದೆ ಅವ್ರಿಗೊಂದು ಒಂದಿಷ್ಟು ದಿನನಿತ್ಯದ ಕಾರ್ಯ ಇರುತ್ತೆ, ಅದ್ರ ಜೊತೆಗೆ ತಾತ್ಕಾಲಿಕವಾಗಿ ಆತನಿಗೆ ನಿರ್ವಹಿಸಲಾದ ಇತರ ಕಾರ್ಯಗಳನ್ನು ಸಹ ಆತನು ಮಾಡಬೇಕಾಗುವುದು. ಎರಡೆರಡು ಕೆಲಸ ಇರುತ್ತೆ. ಸೊ MLA ಕೆಲಸ, ಮಂತ್ರಿ ಕೆಲಸ ಎರಡೂ ಮಾಡ್ಬೇಕಾಗತ್ತೆ. ಮಂತ್ರಿ ಆದ್ರೆ ನಾನು ಮಂತ್ರಿ ಆಗಿದ್ದೀನಿ, ನನ್ನ ಕ್ಷೇತ್ರನ ನಾನು ಅಭಿವೃದ್ಧಿ ಮಾಡಲ್ಲ, ನಾನೀಗ ನಮ್ಮ ಕ್ಷೇತ್ರದ ಬಗ್ಗೆ ನಾನು ಗಮನ ಕೊಡಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ, ಮುಂದಿನ ಸತಿ ಜನ ಎಲೆಕ್ಟ್ ಮಾಡಲ್ಲ ಅಲ್ವಾ? ಸೊ ಎರಡೂ ಕಡೆ ನೋಡ್ಕೋಬೇಕಲ್ವಾ? ಸೊ ಧ್ರುವ ಆದವರು ಎರಡನ್ನೂ ಮಾಡ್ಬೇಕಾಗತ್ತೆ. ದಿನನಿತ್ಯದ ಕೆಲವು ಕೆಲಸಗಳಿರುತ್ತೆ, ಜೊತೆಗೆ ಬೇರೆ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಮಾನವ ದೇಹದಲ್ಲಿ ದಹದರೊಳಗಿನ ಹೈಲಮ್ ಷಡ ಪ್ರದೇಶವು ಪೂರ್ಣ ಪ್ರಕಾಶಿತವಾದಾಗಲೇ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಹೈಲಮ್ ಷಾಡೋ ಅಂತಂದ್ರೆ ಒಂದು ರೀತಿಯಲ್ಲಿ ನಾವು ನಮ್ಮಲ್ಲಿ ಎಲ್ಲೂ ಉಪಯೋಗಿಸಲ್ಲ, ಅದನ್ನ ಪಾಶ್ಚಿಮಾತ್ಯ ಇದರಲ್ಲಿ ಸಾಹಿತ್ಯದಲ್ಲಿ ಬರುತ್ತೆ ಹೈಲಮ್ ಷಾಡೋ ಅಂತ. ಈ ಕ್ರಿಶ್ಚಿಯಾನಿಟಿ ಮತ್ತೆ ಜೂಸ್ ಅವರಲ್ಲಿ ಬರುತ್ತೆ. ಏನಪ್ಪಾ ಅಂತಂದ್ರೆ ಪಿಂಡ ಪ್ರದೇಶದ ನೆರಳು ಬ್ರಹ್ಮಾಂಡ ಮಂಡಲದ ಮೇಲೆ ಬಿದ್ದಿರುತ್ತೆ. ಪಿಂಡ ಪ್ರದೇಶದ ನೆರಳು ಬ್ರಹ್ಮಾಂಡ ಮಂಡಲದ ಮೇಲೆ ಬಿದ್ದಾಗ ಆ ಬ್ರಹ್ಮಾಂಡ ಮಂಡಲದಲ್ಲಿ ಬಿದ್ದಿರತಕ್ಕಂಥ ಆ ನೆರಳು ಪೂರ್ಣವಾಗಿ ಪ್ರಕಾಶಿತವಾದಾಗ ಈ ಸ್ಥಿತಿ ಬರುತ್ತೆ. ಯಾವುದೇ ಸ್ಥಿತಿ? ಧ್ರುವದ ಸ್ಥಿತಿ ಬರುತ್ತೆ. ಅಪೂರ್ಣವಾಗಿ ಪ್ರಕಾಶ ಆಗದ ಹೊರತು ನಮಗೆ ಆ ಒಂದು ಬ್ರಹ್ಮಾಂಡ ಮಂಡಲದಲ್ಲಿರ್ತಕ್ಕಂಥ ಶಕ್ತಿಗಳ ಅರಿವಾಗಲಿ ಅದ್ರ ಮೇಲೆ ಪ್ರಭುತ್ವವಾಗಲಿ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? ಸರಿ, ಇನ್ನು ಮುಂದಕ್ಕೆ ಹೋಗೋಣ. ಇದಕ್ಕಿಂತ ಮೇಲೆ ಧ್ರುವಾಧಿಪತಿಯ ಸ್ಥಾನವಿದೆ. ಇವನು ಧ್ರುವರ ಕಾರ್ಯವನ್ನು ನಿರ್ದೇಶಿಸುವನು. ಸೊ ಧ್ರುವರಿಗೆಲ್ಲ ಒಬ್ರು ಲೀಡರ್ ಬೇಕಲ್ಲ, ಸೊ ಇವನು ಧ್ರುವಾಧಿಪತಿಯ ಸ್ಥಾನ. ನಾಭಿಯ ಮೇಲ್ಗಡೆಯ ಬಿಂದುವಿನ ಮೇಲೆ ಪ್ರಭುತ್ವ ಉಂಟಾದಾಗ ಈ ಸ್ಥಿತಿಯು ಪ್ರಾಪ್ತವಾಗುವುದು. ನಾಭಿಯ ಮೇಲ್ಗಡೆ ಬಿಂದು ಅಂತ ಹೇಳ್ತಾರೆ, ಯಾವ ಬಿಂದು ಅಂತ ಬರಲ್ಲ. ನಾಭಿ ಬಿಂದು ಅಲ್ಲ, ನಾಭಿಯ ಮೇಲ್ಗಡೆ ಅಂತ ಹೇಳ್ತಾರೆ. ನಾಭಿಯ ಮೇಲ್ಗಡೆ ಅಂತಂದ್ರೆ ಏನ್ ಮಣಿಪುರ ಚಕ್ರನ ಅಂತ ಏನೋ ಅವರು ಸ್ಪಷ್ಟಗೊಳಿಸ್ತಾ ಇಲ್ಲ, ನಾಭಿಯ ಮೇಲ್ಗಡೆ ಬಿಂದು ಅಂತ ಅಷ್ಟೇ ಬರೆದಿದ್ದಾರೆ. ನಾಭಿಯ ಮೇಲ್ಗಡೆ ಅಂತಂದ್ರೆ ಮಣಿಪುರ ಚಕ್ರ ಇದೆ, ನಾಭಿಯ ಕೆಳಗಡೆ ಅಂತಂದ್ರೆ ನಮ್ಗೆ ಸ್ವಾಧಿಷ್ಠಾನ ಚಕ್ರ ಇದೆ. ಸೊ ನಾಭಿಯ ಮೇಲ್ಗಡೆ ಅಂತಂದ್ರೆ ಮಣಿಪುರ ಚಕ್ರ. ನಾಭಿಯ ಮೇಲ್ಗಡೆ ಬಿಂದುವಿನ ಮೇಲೆ ಪ್ರಭುತ್ವ ಉಂಟಾದಾಗ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಆತನ ಕಾರ್ಯಕ್ಷೇತ್ರವು ಇಡೀ ಪ್ರಪಂಚವನ್ನೇ ವ್ಯಾಪಿಸಿದರೂ ಕಾರ್ಯದ ಸ್ವರೂಪವು ಮಾತ್ರ ಧ್ರುವನ ಕಾರ್ಯದಂತೆಯೇ ಆಗಿರುವುದು. ಸೊ ಧ್ರುವನಿಗೂ ಧ್ರುವಾಧಿಪತಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಧ್ರುವಾಧಿಪತಿಯ ಕಾರ್ಯಕ್ಷೇತ್ರ ವಿಶಾಲವಾದದ್ದು, ಧ್ರುವನ ಕಾರ್ಯಕ್ಷೇತ್ರ ಸ್ವಲ್ಪ ಮಟ್ಟಿಗೆ ಇತಿಮಿತಿ ಇರತಕ್ಕಂಥದ್ದು, ಅಷ್ಟೇ ವ್ಯತ್ಯಾಸ. ಸರಿ, ಇದರಲ್ಲಿ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತು ಅಂತಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವ ಅಂತ ಇರ್ತಾರೆ, ನೋಡಿದಿರಾ? ಪ್ರತಿಯೊಂದು ಜಿಲ್ಲೆಗೆ ಒಂದು ಉಸ್ತುವಾರಿ ಸಚಿವ ಅಂತ ಇರ್ತಾರೆ. ಆ ಜಿಲ್ಲೆಯ ಉಸ್ತುವಾರಿ ಸಚಿವನ ನೀವು ಧ್ರುವ ಅಂತ ಇಟ್ಕೊಳ್ರಿ, ಇಡೀ ರಾಜ್ಯದ ಉಸ್ತುವಾರಿ ಸಚಿವನ ನೀವು ಧ್ರುವಾಧಿಪತಿ ಅಂತ ಇಟ್ಕೊಳ್ರಿ, ಅಷ್ಟೇ ಸಿಂಪಲ್. ಸೊ MLA ಬೇರೆ, ಜಿಲ್ಲೆಯ ಉಸ್ತುವಾರಿ ಸಚಿವ ಬೇರೆ, ಮತ್ತೆ ರಾಜ್ಯದ ಸಚಿವರು ಬೇರೆ. ಸರಿ, ಅಲ್ಲಿ ನೋಡಿ, ಈಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ತಾರಲ್ಲ ಅವರು ಈ ರಾಜ್ಯದ ಉಸ್ತುವಾರಿ ಸಚಿವರು ಇರ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ. ಸೊ ಅವರು ರಾಜ್ಯಕ್ಕೆ ಸಚಿವರಾಗಿರೋರು ಕೇಳ್ತಾರೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ರಿ ಮಾಡ್ತೀರಾ ನಿಮ್ಮ ಕ್ಷೇತ್ರದಲ್ಲಿ ಅಲ್ವಾ? ಅಂದ್ರೆ ಈಗ ಜಿಲ್ಲೆಯ ಉಸ್ತುವಾರಿ ಸಚಿವ ಆದಾಗ ನೀವು ನಿಮ್ಮ MLA ಕ್ಷೇತ್ರದಲ್ಲೂ ಕೆಲಸ ಮಾಡಬೇಕು, ಜಿಲ್ಲೆಗೂ ಯಾವ ಜಿಲ್ಲೆಗೆ ನೀವು ಉಸ್ತುವಾರಿ ಮಾಡಿರ್ತಾರ ಅದಕ್ಕೂ ಕೆಲಸ ಮಾಡಬೇಕು, ಜೊತೆಗೆ ನೀವು ರಾಜ್ಯದ ಸಚಿವರಾಗಿದ್ರೆ ಅಲ್ಲೂ ಕೆಲಸ ಮಾಡಬೇಕು, ಮೂರೂ ಕೆಲಸಗಳು ಮಾಡಬೇಕು ಅಲ್ವಾ? ಸೊ ರಾಜ್ಯದ ಸ್ತರದಲ್ಲಿ ಸಚಿವರಾದಾಗ ಇಡೀ ರಾಜ್ಯದ ವ್ಯಾಪ್ತಿ ನಿಮಗೆ ಕೆಳಗಡೆ ಬರುತ್ತೆ. ರಾಜ್ಯದ ಸಚಿವರು ಕೂಡ ಯಾವುದೋ ಒಂದು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿರ್ತಾರೆ, ನೋಡಿದಿರಾ? ಅಷ್ಟಲ್ಲ, ಸರಿನಾ? ಇವ್ರ ಕೆಲಸ ಏನು? ವಾಯುಮಂಡಲವನ್ನು ಶುದ್ಧಗೊಳಿಸುವ ದೈನಂದಿನ ಕೆಲಸವಲ್ಲದೆ ಕಾಲಕಾಲಕ್ಕೆ ಸಂಭವಿಸುವ ಆಕಸ್ಮಿಕ ಘಟನೆಗಳನ್ನು ನೋಡಿಕೊಳ್ಳತಕ್ಕದ್ದು. ಕಾಲಕಾಲಕ್ಕೆ ಆಕಸ್ಮಿಕವಾಗಿ ಏನೇನೋ ಕೆಲವು ಆಗುತ್ತೆ, ಸಿಕ್ಕಾಪಟ್ಟೆ ಮಳೆ ಆಗುತ್ತೆ, ಸಿಕ್ಕಾಪಟ್ಟೆ ಬಿಸಿಲು ಹೊಡೆಯುತ್ತೆ, ಕ್ಷಾಮ ಬರುತ್ತೆ, ಭೂಕಂಪ ಆಗುತ್ತೆ, ಇವೆಲ್ಲ ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ಜಿಲ್ಲೆಯ ಉಸ್ತುವಾರಿ ಸಚಿವ ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಸರಿ, ಈಗ ರಾಜ್ಯದ ಸ್ತರದಲ್ಲಿ ಈಗ ಕೆಳಗಡೆ ಭಾಗದಲ್ಲಿ ಪ್ರವಾಹ ಆಗ್ತಾ ಇದೆ, ಮೇಲ್ಗಡೆ ಭಾಗದಲ್ಲಿ ಕ್ಷಾಮ ಇದೆ ಅಂತ ಇಟ್ಕೊಳ್ರಿ. ಸೊ ರಾಜ್ಯದ ಸಚಿವರಾಗಿರ್ತಕ್ಕಂಥವ್ರು ಎರಡನ್ನೂ ನೋಡ್ಕೋಬೇಕಾಗತ್ತೆ. ಆಕಸ್ಮಿಕವಾಗಿ ಯಾವಾಗುತ್ತೆ, ಒಂದು ವರ್ಷ ಕ್ಷಾಮ ಬರ್ಬೋದು, ಒಂದು ವರ್ಷ ಚೆನ್ನಾಗಿ ಮಳೆ ಆಗ್ಬೋದು, ಇನ್ನೊಂದು ವರ್ಷ ಅತಿ ಮಳೆ ಆಗ್ಬೋದು.
ಏನಾಗುತ್ತೋ ಅದನ್ನೂ ಕೂಡ ನಿಭಾಯಿಸ್ಬೇಕು ಅವ್ರು. ಇದೆಲ್ಲ ತಾತ್ಕಾಲಿಕವಾಗಿ ಆಗೋದು, 1 ವರ್ಷದಿಂದ 1 ವರ್ಷಕ್ಕೆ ವ್ಯತ್ಯಾಸ ಆಗ್ತಾ ಇರುತ್ತೆ, ಅದನ್ನ ನಿಭಾಯಿಸ್ಬೇಕು. ಅರ್ಥ ಆಯ್ತಾ? ಇದು ಧ್ರುವಾಧಿಪತಿ ಮಾಡ್ತಕ್ಕಂಥ ಕೆಲಸ. ಈ ಭಗವದ ಅಧಿಕಾರಿಗಳು ಅತ್ಯುಚ್ಚ ಸಾಮರ್ಥ್ಯದ ಶ್ರೇಷ್ಠ ಜೀವಿಗಳಾಗಿದ್ದು ಸ್ವಾರ್ಥ ಮತ್ತು ವೈಯಕ್ತಿಕ ಭಾವನೆಗಳಿಗೆ ಎಳ್ಳಷ್ಟು ಗಮನ ಕೊಡದೆ ದೈವ ಇಚ್ಛೆಗನುಸಾರವಾಗಿ ಕೆಲಸ ಮಾಡುವರು. ಅವರ ಕೆಲಸವು ಸ್ವಯಂಚಾಲಿತವೂ ಯಾಂತ್ರಿಕವೂ ಆಗಿದ್ದು ಯಾವ ವಿಷಯದಲ್ಲಿಯೂ ಅವರಿಗೆ ವ್ಯಕ್ತಿಗತ ಸ್ವಾತಂತ್ರ್ಯವಿರುವುದಿಲ್ಲ. ಅರ್ಥ ಆಯ್ತಾ? ನಾಡಿನ ಏನು ಕಾನೂನು ಇರುತ್ತೆ ಆ ಕಾನೂನು ಪ್ರಕಾರ ಆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅವರಿಗೆ ವೈಯಕ್ತಿಕವಾದಂಥ ಸ್ವಾರ್ಥವಾಗ್ಲಿ ವೈಯಕ್ತಿಕವಾದಂಥ ಹಿತಾಸಕ್ತಿಗಳು ಯಾವುದೂ ಇರಲ್ಲ. ಓ ಇಲ್ಲ ಇಲ್ಲ, ಇವರು ನಮ್ಮ ಮನೆ, ನನ್ನ ನೆಂಟರ ಮನೆ ಇದೆ ಈ ಏರಿಯಾದಲ್ಲಿ, ಇವ್ರ ಮನೆಗೆ ನಾವು ಟಾರ್ ಹಾಕ್ಸೋಣ, ಇದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ನಮ್ಮ ನೆಂಟರ ಮನೆಗೆ ಹೋಗ್ಬೇಕು, ನಾನು ಅಲ್ಲಿಗೆ ನಾನು ಒಂದು ಬ್ರಿಡ್ಜ್ ಕಟ್ಸ್ಕೊಳ್ತೀನಿ, ಒಂದು ಸ್ಕೈ ವಾಕ್ ಕಳಿಸ್ಕೊಡ್ತೀನಿ, ಇದು ಯಾವುದೂ ಇಲ್ಲ. ಇದೆಲ್ಲ ಇತ್ತು ಅಂತಂದ್ರೆ ಇನ್ನು ಸ್ವಾರ್ಥದಿಂದ ಕೂಡಿದ್ದಾರೆ ಅಂತ ಆಯ್ತು, ಅಂದ್ರೆ ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಆಯ್ತು ಅಲ್ಲಿ, ಅಲ್ವಾ? ಅಂದ್ರೆ ವೈಯಕ್ತಿಕವಾದಂತ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲ್ಲ, ಸ್ವಾರ್ಥ ಇರಲ್ಲ. ಅವರು ಭಗವದ್ ಇಚ್ಛೆ ಏನಿದೆ ಅದಕ್ಕೆ ಅನುಸಾರವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ನಿಮ್ಗೆ ಲೌಕಿಕ ಸ್ತರದಲ್ಲಿ ನಿಮ್ಗೆ ರಿಲೇಟ್ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ. MLA ಅಂತ, ಜಿಲ್ಲಾ ಉಸ್ತುವಾರಿ ಸಚಿವ ಅಂತ, ಮತ್ತೆ ರಾಜ್ಯದ ಸಚಿವ ಅಂತ. ಇದೇ ಸ್ಥಾನ ಆಧ್ಯಾತ್ಮಿಕ ಸ್ತರದಲ್ಲಿ ಇರುತ್ತೆ. ಹಾಗೆ ಲೌಕಿಕ ಸ್ತರದಲ್ಲಿ ಅಧಿಕಾರ ನಿಮ್ಮ ಮುಖಾಂತರ ಹರಿಯುತ್ತಲ್ವಾ ಸರ್ಕಾರದಲ್ಲಿದ್ದಾಗ, ಅದೇ ರೀತಿಯಾಗಿ ಆಧ್ಯಾತ್ಮಿಕ ಸ್ತರದಲ್ಲಿ ಅಧಿಕಾರ ಭಗವದ್ದಿಂದ ಬರ್ತಾ ಇರ್ತಕ್ಕಂಥ ಭಗವಂತನ ಶಕ್ತಿ ನಿಮ್ಮ ಮುಖಾಂತರ ಹರಿಯುತ್ತೆ. ನೀವು ಆ ಭಗವತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀರ. ಇಲ್ಲಿ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಅಧಿಕಾರ ಏನಿದೆ, ಆಡಳಿತದ ಅಧಿಕಾರ ಏನಿದೆ, ಅದು ನಿಮ್ಮ ಮುಖಾಂತರ ಹರಿದಾಗ ಆ ಅಧಿಕಾರ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀರ. ಅಲ್ಲಿ ಭಗವಂತನಿಂದ ಹರಿತಿರ್ತಕ್ಕಂಥ ಶಕ್ತಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀರ. ಅಷ್ಟೇ ವ್ಯತ್ಯಾಸ. ಒಂದು ಆಧ್ಯಾತ್ಮಿಕ ಸ್ತರ, ಇನ್ನೊಂದು ಲೌಕಿಕ ಸ್ತರ. ಸರಿನಾ? ಅವರ ಕೆಲಸವು ಸ್ವಯಂಚಾಲಿತವೂ ಯಾಂತ್ರಿಕವೂ ಆಗಿದ್ದು ಯಾವ ವಿಷಯದಲ್ಲಿಯೂ ಅವರಿಗೆ ವ್ಯಕ್ತಿಗತ ಸ್ವಾತಂತ್ರ್ಯವಿಲ್ಲ. ಸರಿನಾ? ಸರಿ, ಈಗ ಧ್ರುವಾಧಿಪತಿ ಅಂದ್ರೆ ಎಲ್ಲಿ ಬಂದ್ರು? 7ನೇ ಬಿಂದು ಬಂದಾಗ ಧ್ರುವಾಧಿಪತಿ ಅಂತ ಆಯ್ತು. 7ನೇ ಬಿಂದು ಬಂದು ಅಲ್ಲಿ ತಮ್ಮ ಕೆಲಸವನ್ನೆಲ್ಲ ಸಾಧ್ಯವನ್ನು ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಸ್ಥಿತಿಗತಿಗಳೆಲ್ಲ ಅನುಭವಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಶಕ್ತಿ ಎಲ್ಲ ಕರಗತ ಮಾಡಿಕೊಂಡು ಅದರ ಮೇಲೆ ಪ್ರಭುತ್ವ ಸಾಧನೆ ಮಾಡಿದಾಗ ಅವ್ರನ್ನ ನಾವು ಧ್ರುವಾಧಿಪತಿ ಅಂತ ಕರಿತೀವಿ. ಸರಿನಾ? ಧ್ರುವಾಧಿಪತಿಗಳ ಮೇಲಿನ ಸ್ಥಾನವಾದ ಪಾರ್ಷದವನ್ನು ಕ್ವಚಿತ್ತಾದ ಪ್ರಸಂಗಗಳಲ್ಲಿ ನಿಸರ್ಗಕ್ಕೆ ತೀರಾ ಅವಶ್ಯಕವಾದಾಗಲೇ ಕೊಡಲಾಗುವುದು. ಆತನು ಮೇಲೆ ಹೇಳದಾದ ಬೇರೆ ಬೇರೆ ಕೆಳಗಿನ ಅಧಿಕಾರಿಗಳ ಕಾರ್ಯಗಳನ್ನು ನಿರ್ದೇಶನ ಮಾಡುತ್ತಾ ಅವರಿಗೆ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ಮುಖ್ಯವಾದದ್ದನ್ನು ಮಾತ್ರ ತನಗಾಗಿ ಇಟ್ಟುಕೊಳ್ಳುವನು. ಉದಾಹರಣೆಗಾಗಿ ಇಷ್ಟ ಪರಿಣಾಮವನ್ನು ಉಂಟು ಮಾಡಲು ದೊಡ್ಡ ದೊಡ್ಡ ಯುದ್ಧೋದ್ಯಮಗಳಂತಹ ಎಲ್ಲ ಮುಖ್ಯ ಸಂಗತಿಗಳಿಗೂ ಆತನ ಸಂಕಲ್ಪವು ಪ್ರವರ್ತಿಸುವುದು. ಸೊ ಈಗ ವರ್ಷದಿಂದ ವರ್ಷಕ್ಕೆ ಆಗ್ತಕ್ಕಂಥ ಆಗ್ತಕ್ಕಂಥ ಕಡೆಗೆ ಗಮನ ಕೊಡಲ್ಲ. ಇದಕ್ಕೆ ನೀವು ಪ್ರಧಾನ ಮಂತ್ರಿ ಅಂತ ಇಟ್ಕೊಳ್ರಿ. ಪ್ರಧಾನ ಮಂತ್ರಿ ಅವ್ರು ಎಲ್ಲಾ ಕಡೆನೂ ಎಲ್ಲನೂ ಏನು ಕೊಡಲ್ಲ. ಯಾವ್ಯಾವುದೋ ವಿಷಯಕ್ಕೆ ಕೆಲವು ಸಮಯದಲ್ಲಿ ಅದ್ರ ಕಡೆ ಗಮನ ಕೊಡ್ತಾರೆ. ಉಳಿದಿದ್ದೆಲ್ಲ ಮಂತ್ರಿಗಳಿಗೆ ಬಿಟ್ಟಿರ್ತಾರೆ. ಹಣಕಾಸು ಸಚಿವರು ಅವರೇನೋ ಮಾಡ್ತಾರೆ, ಗೃಹ ಸಚಿವರು ಅವರೇನೋ ಮಾಡ್ತಾರೆ, ಮತ್ತೆ ರಕ್ಷಣಾ ಸಚಿವರು ಅವರೇನೋ ಮಾಡ್ತಿರ್ತಾರೆ. ಅವರವರು ಅವರವರ ಕಾರ್ಯಕ್ಷೇತ್ರದಲ್ಲಿ ಇಡೀ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಚೀಫ್ ಮಿನಿಸ್ಟರ್ ಆದವರು, ಮುಖ್ಯಮಂತ್ರಿ ಆದವರು ಅಥವಾ ಪ್ರಧಾನಮಂತ್ರಿ ಆದವರು ಅವರೆಲ್ಲರನ್ನ ಉಸ್ತುವಾರಿ ತಗೊಂಡು ಆಗಾಗ ಎಲ್ಲೆಲ್ಲಿ ಮುಖ್ಯ ಅಂತ ಅನ್ಸುತ್ತೋ ಅಲ್ಲಲ್ಲಿ ಮಾತ್ರ ಅವರು ತಮ್ಮವನ್ನು ಅಧಿಕಾರವನ್ನು ಉಪಯೋಗಿಸ್ತಾರೆ. ಗೃಹಾಧಿಪತಿಯ ಮೇಲಿನ ಸ್ಥಾನವಾದ ಪಾರ್ಶ್ವದ ಸ್ಥಾನವನ್ನು ಕ್ವಚಿತ್ತಾದ ಪ್ರಸಂಗಗಳಲ್ಲಿ ನಿಸರ್ಗಕ್ಕೆ ತೀರಾ ಅವಶ್ಯಕವಾದಾಗಲೇ ಕೊಡಲಾಗುವುದು. ಆತನು ಮೇಲೆ ಹೇಳಲಾದ ಬೇರೆ ಬೇರೆ ಕೆಳಗಿನ ಅಧಿಕಾರಗಳ ಕಾರ್ಯಗಳನ್ನು ನಿರ್ದೇಶನ ಮಾಡುತ್ತಾ ಅವರಿಗೆ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ಮುಖ್ಯವಾದದ್ದನ್ನು ಮಾತ್ರ ತನಗಾಗಿ ಇಟ್ಟುಕೊಳ್ಳುವನು. ಉದಾಹರಣೆಗೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಈಗ ಎಲ್ಲೋ ಒಂದ್ ಕಡೆ ಯುದ್ಧ ಮಾಡಿಸ್ಬೇಕು, ಎಲ್ಲೋ ಒಂದ್ ಕಡೆ ದೊಡ್ಡದಾದಂತ ಭೂಕಂಪ ಮಾಡಿಸ್ಬೇಕು, ಇಂಥ ರೀತಿಗಳಲ್ಲಿ ಇಂಥ ಕಡೆಗಳಲ್ಲಿ ತಮ್ಮ ಸಂಕಲ್ಪವನ್ನು ಉಪಯೋಗಿಸ್ತಾರೆ. ಇಷ್ಟ ಪರಿಣಾಮ ಉಂಟು ಮಾಡಲು ದೊಡ್ಡ ದೊಡ್ಡ ಯುದ್ಧೋದ್ಯಮಗಳಂತ ಎಲ್ಲ ಮುಖ್ಯ ಸಂಗತಿಗಳಲ್ಲಿಯೂ ಆತನ ಸಂಕಲ್ಪವು ಪ್ರವರ್ತಿಸುವುದು. ನಿಸರ್ಗದ ಎಲ್ಲಾ ವಿಧಾಯಕ ಹಾಗೂ ವಿನಾಶಕ ಯೋಜನೆಗಳಲ್ಲಿ ಆತನೇ ಕಾರ್ಯರೂಪಕ್ಕೆ ತರುವನು. ಸೊ ವಿನಾಶದ ಕೆಲಸದ ಮೇಲೂ ಕೂಡ ಅವನಿಗೆ ಪ್ರಭುತ್ವ ಇರುತ್ತೆ. ಈಗ ರಕ್ಷಣಾ ಮಂತ್ರಿ ದೇಶ ಯುದ್ಧಕ್ಕೆ ಹೋಗ್ಲಿ ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ದೇಶ ಯುದ್ಧಕ್ಕೆ ಹೋಗ್ಲಿ ಅಂತ ನಿರ್ಧಾರ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿನೇ ಬರಬೇಕು. ರಕ್ಷಣಾ ಮಂತ್ರಿ
ರಕ್ಷಣಾ ಕಾರ್ಯಾಲಯದ ಉಸ್ತುವಾರಿ ಸಚಿವರು. ಆದ್ರೆ ದೇಶ ಯುದ್ಧಕ್ಕೆ ಹೋಗ್ಲಿ ಅಂತ ಅವ್ರು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಪ್ರಧಾನಮಂತ್ರಿ ಬಂದಾಗ ಈ ದೇಶ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂತ ಅವ್ರು ನಿರ್ಧಾರ ಮಾಡ್ತಾರೆ. ಕರೆಕ್ಟಾ? ಈ ಪಾರ್ಶ್ವದ ಸ್ಥಿತಿ ಅವನ್ ಹಂಗೆ. ಸರಿ. ನಿಸರ್ಗದ ಎಲ್ಲ ವಿಧಾಯಕ ಮತ್ತು ವಿನಾಶಕ ಯೋಜನೆಗಳನ್ನು ಆತನೇ ಕಾರ್ಯರೂಪಕ್ಕೆ ತರುವನು. ಆತನ ಕಾರ್ಯಕ್ಷೇತ್ರವು ಈ ಜಗತ್ತಿನ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಸೊ ಇಂಡಿಯಾ ಅವರು ಈ ಜಗತ್ತಿನಲ್ಲಿ ಯಾವ ದೇಶದ ಬೇಕಾದ್ರೆ ಮೇಲೆ ಯುದ್ಧಕ್ಕೆ ಹೋಗ್ಬೋದು, ಗೊತ್ತಲ್ವಾ? ಈ ಅಮೆರಿಕ ಅವ್ರು ಮಾಡ್ತಿರ್ತಾರಲ್ಲ, ಒಂದು ಕಡೆ ಇದ್ದಾರೆ, ಒಂದ್ ಕಡೆ ಸುಮ್ಮನೆ ತೆಪ್ಪ ಕೂತ್ಕೊಳ್ಳಲ್ಲ. ಯಾವಾಗ ನೋಡಿದ್ರು ಯಾವ್ದೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಈಗ ಇರಾನ್ ಯುದ್ಧ ಮುಗೀತು, ಈಗ ವೆನೆಜುಲಾ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ ರಷ್ಯನ್ ಮೇಲೆ ಯುದ್ಧ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾರೆ. ಆ ಯುದ್ಧ ಆಗ್ದಿರ ಈ ಯಾವುದು ನಮ್ಮ ಆರ್ಥಿಕತೆ ಯುದ್ಧನೂ ನಡೀತಾ ಇದೆ. ಭಾರತದ ಮೇಲೆ ಒಂದಿಷ್ಟು ಸುಂಕ ಎಲ್ಲ ಏರಿಸಿದ್ರು, ಬೇರೆ ಬೇರೆ ದೇಶದ ಮೇಲೆ ಒಂದಿಷ್ಟು ಸುಂಕಗಳು ಹಾಕಿದ್ದಾರೆ. ಕರೆಕ್ಟಾ? ಅಂದ್ರೆ ನೋಡಿ, ಅಮೆರಿಕನ್ ಪ್ರೆಸಿಡೆಂಟ್ಗೆ ಅವ್ರಿಗೇನು ಕೆಲಸನೇ ಇಲ್ಲ, ಎಲ್ಲರ ಮೇಲೆ ಯುದ್ಧ ಮಾಡೋದೇ ಕೆಲಸ. ಬಾಯಿನಲ್ಲಿ ಜಪ ಮಾಡದೇನು ನಾನು ಶಾಂತಿ ಮಾಡ್ತೀನಿ ಅಂತ, ದಿನ ಶಾಂತಿ ಮಾಡ್ತೀನಿ ಅಂತ ವಾಂತಿ ಆಗುವಷ್ಟು ಮಟ್ಟಿಗೆ ಹೇಳ್ತಾನೆ. ಆದ್ರೆ ಮಾಡ್ತಕ್ಕಂಥ ಕೆಲಸ ಏನು? ಬರೀ ಯುದ್ಧನೇ ಮಾಡ್ತಿರ್ತಾನೆ. ಸರಿ, ಇದು ಕೆಲಸ. ಇದು ಇದು ನಿಮಗೆ ಲೌಕಿಕ ಸ್ತರದಲ್ಲಿ ಪಾರ್ಶ್ವದ ಸ್ಥಿತಿ ಅಂತ ಇಟ್ಕೊಳ್ರಿ. ಆದ್ರೆ ಈ ಲೋಕಕ್ಕೆ ಸೀಮಿತವಾಗಿರುತ್ತೆ. ಪಾರ್ಶ್ವದ ಸ್ಥಿತಿ ಈ ಲೋಕಕ್ಕೆ ಸೀಮಿತವಾಗಿರುತ್ತೆ. ಸರಿನಾ? ಇದು 8ನೇ ಬಿಂದು ಬರುತ್ತೆ, ಪಾರ್ಶ್ವದ ಸ್ಥಿತಿ. ನಂತರ ಸಹಸ್ರದಳ ಕಮಲದ ಮಧ್ಯದ ಬಿಂದುವಿನ ಮೇಲೆ ಪ್ರಭುತ್ವವನ್ನು ಸಂಪಾದಿಸಿದಾಗ ಮನುಷ್ಯನಿಗೆ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಅಲ್ಲಿ ನೀವು ಶಕ್ತಿಯನ್ನು ಗಳಿಸ್ಕೋಬೇಕು. ಸಹಸ್ರದಳದ ಏನು ಕಮಲ ಇದೆಯಲ್ಲ, ಅಂದ್ರೆ ಯಾವುದು 10ನೇ ಬಿಂದು 11ನೇ ಬಿಂದು ಮಧ್ಯದಲ್ಲಿ ಇರ್ತಕ್ಕಂಥ ಕಮಲ ಇದೆಯಲ್ಲ, ಆ ಕಮಲದಲ್ಲಿ ಇರ್ತಕ್ಕಂಥ ಬಿಂದುವ ಮೇಲೆ ಪ್ರಭುತ್ವ ಸಾಧನೆ ಮಾಡಿದಾಗ ಈ ಕೆಲಸ ಮಾಡ್ಲಿಕ್ಕೆ, ಈ ಲೋಕದಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಆಬ್ವಿಯಸ್ಲಿ ನೀವು 8ನೇ ಬಿಂದು 9ನೇ ಬಿಂದು ದಾಟಿರ್ತೀರ ಅವಾಗ. ಸರಿನಾ? ಮಹಾಪಾರ್ಶ್ವದ ಸ್ಥಾನವು ಎಲ್ಲಕ್ಕಿಂತಲೂ ಉಚ್ಚವಾದುದು. ಅದು ಕೊನೆಯ ಭಗವತ್ ಪದವಿಯಾಗಿದ್ದು ನಿಸರ್ಗದಲ್ಲಿ ಅತ್ಯುಗ್ರ ಬದಲಾವಣೆ ಅಗತ್ಯವಿದ್ದಾಗ ಅಥವಾ ಜಗತ್ತಿನಲ್ಲಿ ಆಮೂಲಾಗ್ರ ಪರಿವರ್ತನೆ ಅಗತ್ಯವಿದ್ದಾಗ ಮಾತ್ರ ಇದನ್ನು ಕೊಡಲಾಗುವುದು. ಮಹಾಪಾರ್ಶ್ವದ ಶಕ್ತಿಯು ಅತ್ಯಂತ ಶ್ರೇಷ್ಠವಾದುದು. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಎಂಬ ಗ್ರಂಥದ 34ನೇ ಪುಟಿನ 5ನೇ ಆಕೃತಿಯಲ್ಲಿ ಕೊಟ್ಟಂತೆ ತಲೆಯದ ಹಿಂಭಾಗದ ಎಲುಬಿನ ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಎಡಗಡೆಯ ಪ್ರದೇಶದಲ್ಲಿ ಈ ಶಕ್ತಿಯು ಆರಂಭವಾಗುವುದು. 13ನೇ ಬಿಂದು ಪಕ್ಕದಲ್ಲಿ ಇರುತ್ತದೆ. ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಅಂದ್ರೆ ಹಿಂದ್ಗಡೆ ಮೂಳೆ ಇದೆಯಲ್ಲ, ಹಿಂದ್ಗಡೆ ಮೂಳೆಯ ಮಧ್ಯಭಾಗದ ಪಕ್ಕದಲ್ಲಿ, ಅಂದ್ರೆ ಲೆಫ್ಟ್ ಸೈಡ್ ಎಡಗಡೆ ಭಾಗದಲ್ಲಿ ಆ ಶಕ್ತಿ ಇದೆ. ಅದ್ರ ಮೇಲೆ ಯಾರು ತನ್ನ ಪ್ರಭುತ್ವವನ್ನು ಬೆಳೆಸ್ಕೊಂಡಿರ್ತಾರೆ ಅವರು ಪಾರ್ಶ್ವದ ಸ್ಥಿತಿಗೆ ಹೋಗ್ತಾರೆ. ಸರಿನಾ? ಸೊ ಇದು ಪಿಂಡ ಪ್ರದೇಶದಲ್ಲಿದ್ದಾಗ ವಸು ಅಥವಾ ಋಷಿ ಅಂತ ಕರೀತಾರೆ. ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಮುನಿ ಅಂತ ಕರೀತಾರೆ, ಅವ್ರನ್ನ ಧ್ರುವ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಹೋದಾಗ ಧ್ರುವಾಧಿಪತಿ ಅಂತ ಸ್ಥಾನ ಅಂತ ಬರುತ್ತೆ. ಯಾವಾಗ ಅದು 7ನೇ ಬಿಂದು ದಾಟುತ್ತಿದ್ದಂಗೆ ಧ್ರುವಾಧಿಪತಿಯ ಸ್ಥಾನ ಬರುತ್ತೆ. 10ನೇ ಬಿಂದು ಮಧ್ಯದಲ್ಲಿ 10ನೇ ಬಿಂದು ದಾಟಿ ಆ ಸಹಸ್ರದಳ ಕಮಲದಲ್ಲಿ ಇರತಕ್ಕಂಥ ಮಧ್ಯ ಬಿಂದುವಿನಲ್ಲಿ ಪ್ರಭುತ್ವ ಸಾಧನೆ ಮಾಡಿದಾಗ ನಿಮಗೆ ಪಾರ್ಶ್ವದ ಸ್ಥಾನ ಬರುತ್ತೆ. 13ನೇ ಬಿಂದು ಪಕ್ಕದಲ್ಲಿ ಇರತಕ್ಕಂಥ ಒಂದು ಬಿಂದು ಮೇಲೆ ಪ್ರಭುತ್ವ ಪಡೆದಾಗ ನಿಮಗೆ ಮಹಾಪಾರ್ಶ್ವದ ಸ್ಥಿತಿ ಬರುತ್ತೆ. ಮಹಾಪಾರ್ಶ್ವದ ಸ್ಥಿತಿ ಕೇವಲ ಈ ಲೋಕಕ್ಕೆ ಸೀಮಿತವಾಗಿರಲ್ಲ, ಈ ಭೂಮಂಡಲಕ್ಕೆ ಸೀಮಿತವಾಗಿರಲ್ಲ, ಅನ್ಯ ಲೋಕದಲ್ಲೂ ಕೂಡ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ಮಹಾಪಾರ್ಶ್ವದ ಸ್ಥಿತಿ. ಮಹಾಪಾರ್ಶ್ವದ ಸ್ಥಿತಿ ಯಾವಾಗ ಕೊಡಲಾಗುತ್ತೆ ಅಂತಂದ್ರೆ ಆಮೂಲಾಗ್ರವಾಗಿ ಲೋಕದಲ್ಲಿ ಬದಲಾವಣೆ ತರಬೇಕು. ಆಗ ಮಹಾಪಾರ್ಶ್ವದ ಸ್ಥಿತಿಯನ್ನು ನಿಸರ್ಗ ಒಂದು ಆತ್ಮಕ್ಕೆ ಕೊಟ್ಬಿಟ್ಟು ಅವ್ರ ಮುಖಾಂತರ ಕೆಲಸ ಮಾಡಿಸ್ಕೊಡುತ್ತೆ. ಸರಿನಾ? ಸರಿ, ಈಗ ಈ ಚಾಪ್ಟರ್ ಮುಗೀತು. ಇನ್ನು ನಮಗೆ ಭವಿಷ್ಯವಾಣಿ ಒಂದು ಚಾಪ್ಟರ್ ಇದೆ ಈ ಇದರಲ್ಲಿ, ಅದ್ ಬಿಟ್ರೆ ಇದು ಮುಗಿಯುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ನೆನ್ನೆ ಕೇಳ್ತಿದ್ರಲ್ಲ ಧ್ರುವಾಧಿಪತಿ ಯಾರೋ ನೆನ್ನೆ ಕೇಳಿದ್ರು. ನೆನ್ನೆ ಇಲ್ಲಿ ಕೇಳಿದ್ರೆ ಅಥವಾ ನೆನ್ನೆ ಮೀಟಿಂಗ್ ನಲ್ಲಿ ಕೇಳಿದ್ರೆ ಅಂತ ಗೊತ್ತಾಗ್ಲಿಲ್ಲ. ಸೊ ನೆನ್ನೆ ರಾತ್ರಿ ಮೀಟಿಂಗ್ ನಲ್ಲಿ ಕೇಳಿದ್ರು ಅನ್ಸುತ್ತೆ. ಎನಿವೆ ಇವಾಗ ಚರ್ಚೆ ಮಾಡಿದೀವಿ. ಮಂಜುನಾಥ್ ಅವ್ರು ಹೇಳಿ. ಬ್ರದರ್, ವಸ್ತು ಅಂದ್ರೆ ಗೊತ್ತಾಗ್ತಿಲ್ಲ ಬ್ರದರ್ ನನಗೆ. ವಸ್ತುಗಳ ಮೇಲೆ ಅಧಿಕಾರ. ವಸು ಅಂತಂದ್ರೆ ಇನ್ನು ಪಿಂಡ ಪ್ರದೇಶದಲ್ಲೇ ಇರತಕ್ಕಂತ ಒಂದು ಪದವಿ. ವಸು ಅಂತಂದ್ರೆ ನಿಮಗೆ ಈಕ್ವಲೆಂಟ್ ತಗೊಳ್ಳೋದು ಅಂತಂದ್ರೆ ಒಂದು MLA ಅಂತ ಇಟ್ಕೊಳ್ರಿ. ಒಂದು ಕಾರ್ಯಕ್ಷೇತ್ರ ಇದೆ ನಿಮಗೆ, ಒಂದು MLA ತರ ವಸು ಅಂತಂದ್ರೆ.
ಅವರ ಕ್ಷೇತ್ರದಲ್ಲಿ ಏನೇನೆಲ್ಲ ಆಗು ಹೋಗುಗಳಿದೆ ಅದನ್ನ ನೋಡ್ಕೊಳ್ಬೇಕಾಗಿರೋದು ಆ MLA ಕೆಲಸ. ಸರಿನಾ? ಈಗ ನೀವು ಅದೇ ರೀತಿಯಾಗಿ ಇದನ್ನ ನೋಡ್ಕೊಳ್ತು ಅಂತಂದ್ರೆ ನೀವು ಯಾರಪ್ಪ ಪ್ರಶಿಕ್ಷಕರಾಯ್ತು ಅಂತಂದ್ರೆ ಕೌನ್ಸಿಲರ್ ಅಂತ ಇಟ್ಕೊಳ್ರಿ. ಮುನಿಸಿಪಲ್ ಕೌನ್ಸಿಲರ್ ಆಯ್ತು. ಅವರು ಎಲ್ಲ ಪ್ರಶಿಕ್ಷಕರು ಮುನ್ಸಿಪಲ್ ಕೌನ್ಸಿಲರ್ ಇರ್ತಾರೆ, ಒಂದು ಕ್ಷೇತ್ರ ನೋಡ್ಕೊಂಡಿರ್ತಾರೆ. ಇದು ಅವ್ರ ಕೆಲಸ. ಲೌಕಿಕ ಸ್ತರದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ. ನಾವು ವಸು ಅಂತ ಅನ್ಕೊಂಡ್ರೆ ತುಂಬಾ ದೊಡ್ಡ ಪದವಿ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಮ್ಮಲ್ಲಿ. ಆದ್ರೆ ವಸುಗಳ ಪದವಿ ತುಂಬಾ ದೊಡ್ಡದೇನಿಲ್ಲ. ಅದನ್ನೇ ಬಾಬೂಜಿ ಅವರು ಬರಿತಾ ಇದ್ದಾರೆ. ಪಿಂಡ ಪ್ರದೇಶದಲ್ಲೇ ಇನ್ನೂ ಮಾಯಾ ಮಂಡಳದಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿ ವಸು ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ. ಸರಿನಾ? ಇನ್ನೇನು ಅರ್ಥ ಆಗ್ಬೇಕ್ರಿ ಅದರಲ್ಲಿ? ಸರಿ ಬ್ರದರ್. ನಮ್ಮ ಭೀಷ್ಮ ಇದಾನಲ್ಲ, ಭೀಷ್ಮ ವಸು ಆಗ್ತಾನೆ ಅಂತ ನಾವು ಓದ್ತೀವಿ ಮಹಾಭಾರತದಲ್ಲಿ. ನಾವೇನ್ ಅನ್ಕೊಳ್ತೀವಿ, ಬಸು ಆಗಿದ ತಕ್ಷಣ ಒಂದು ದೊಡ್ಡದು ಪದವಿ ಅಂತ ಅನ್ಕೊಳ್ತೀವಿ. ವಸು ಅನ್ನೋದು ಇನ್ನು ಪಿಂಡ ಪ್ರದೇಶದಲ್ಲೇ ಇರತಕ್ಕಂಥ ಒಂದು ಪದವಿ ಅಷ್ಟೇನೆ. ಅಲ್ಲಿ ಪದವಿ ಅಂತ ಹೇಳಿದಾಗ ದೈವದ ಒಂದು ಕೆಲಸವನ್ನು ಮಾಡಲಿಕ್ಕೆ ಅರ್ಹತೆ ಪಡ್ಕೊಳ್ಳೋದು ಅಷ್ಟೇನೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೈವದ ಕೆಲಸವನ್ನು ಮಾಡಲಿಕ್ಕೆ ಅರ್ಹತೆ ಪಡ್ಕೊಂಡಾಗ ಅದನ್ನ ನಾವು ವಸು ಅಂತ ಕರಿತೀವಿ ಅಷ್ಟೇ. ಅಂದ್ರೆ ನಮ್ಗೆ ಆ ಮೂಲದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಲಾಸ್ಟಿಗೆ ನಮ್ಗೆ ಮುಕ್ತಿ ಸಿಗೋದು ಅಂತಾನೆ ಬ್ರದರ್? ಅರ್ಥ ಆಗ್ಲಿಲ್ಲ. ಈಗ ವಸು ಆಗೋದು, ವಸು ಮತ್ತೆ ವಸು ಧ್ರುವಾಧಿಪತಿ. ಎಲ್ರೂ ಆಗುವಂತ ಅವಶ್ಯಕತೆ ಇಲ್ಲ. ಹಾ, ಯಾಕೆ ಎಲ್ರೂ ಕೆಲವರಿಗೆ ವಸು ಆಗ್ಬೇಕು? ಈಗ ನಮ್ಮ ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ಕೌನ್ಸಿಲರ್ಸ್ ಇದ್ದಾರೆ. ಎಷ್ಟು ಜನ ನಿಮಗೆ MLA ಗಳಾಗ್ತಾರೆ? ಕೆಲವ್ರು ಮಾತ್ರ. ಹೌದು. ಹಾಗೆ ಅಂತ ಹೇಳಿ ನೀವು ಬೆಳವಣಿಗೆ ಆಗ್ಬಾರ್ದು ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ MLA ಆಗ್ದಿರನೆ ಕೌನ್ಸಿಲರ್ ಆಗಿದ್ದವರು ಕೂಡ MLA ಆಗ್ದಿರನೆ ನೀವು MP ನಿಂತ್ಕೋಬಹುದು. MP ಹಾ, ನಿಂತ್ಕೊಂಡು MP ಕ್ಷೇತ್ರಕ್ಕೆ ನೀವು ಸ್ಪರ್ಧೆ ಮಾಡಿ ಗೆಲ್ಬಹುದಲ್ವಾ? ಯಾರು ಅದನ್ನ ಬಿಡ್ತಾರೆ? ಬೇಡ ಅಂತ ಹೇಳ್ತಾರ? ಸರಿ. ಮಾಡ್ಬೋದಲ್ವಾ? ಆಗ್ಬೋದು. ಸೊ ನೀವೇನ್ ಅನ್ಕೊಳ್ತಾ ಇದ್ದೀರಾ, ಎಲ್ಲ ಅಭ್ಯಾಸಗಳು ಕೂಡ ವಸು ಸ್ತರದಲ್ಲಿ ಹೋಗ್ಲೇಬೇಕು ಅಂತ ಏನ್ ಬೇಕಾಗಿಲ್ಲ. ಕೆಲವು ಅಭ್ಯಾಸಗಳನ್ನ ನಿಸರ್ಗದ ಹಾ, ಕೆಲಸಕ್ಕೆ ಬೇಕಾದಾಗ ಮಾತ್ರ ನಿಸರ್ಗ ಅವರಿಗೆ ಸೆಲೆಕ್ಟ್ ಮಾಡಿ ಆ ಒಂದು ಶಕ್ತಿಯನ್ನು ಕೊಡುತ್ತೆ. ಹ್ಮ್. ಆಗ ನಾವು ಋಷಿ ಅಥವಾ ವಸು ಅಂತ ಅವ್ರನ್ನ ಕರಿತೀವಿ ಅಷ್ಟೇ. ಹಾ, ಸರಿ ಬ್ರದರ್. ಎಲ್ಲಾ ಕೌನ್ಸಿಲರ್ಸು MLA ಆಗುವಂತ ಅಗತ್ಯ ಇಲ್ಲ. ಎಲ್ಲ MLA ಗಳು MP ಆಗುವಂತ ಅಗತ್ಯ ಇಲ್ಲ. ಎಲ್ಲ MLA ಗಳು ಮಿನಿಸ್ಟರ್ ಆಗುವಂತ ಅಗತ್ಯ ಇಲ್ಲ. ಎಲ್ಲದಕ್ಕೂ ತನ್ನದೇ ಆದಂತ ಚೌಕಟ್ಟು ಉಂಟು, ತನ್ನದೇ ಆದಂತ ಅಧಿಕಾರ ವ್ಯಾಪ್ತಿ ಉಂಟು. ಇಲ್ಲಿ ಲೌಕಿಕ ಕೆಲಸಗಳು ಮಾಡ್ಲಿಕ್ಕೆ ಈ ವಿಭಜನೆ ಮಾಡ್ಕೊಂಡಿದೀವಿ. ಅಲ್ಲಿ ಆಧ್ಯಾತ್ಮಿಕ ಕೆಲಸಗಳು, ಭಗವಂತನ ಕೆಲಸ ಮಾಡ್ಲಿಕ್ಕೆ ಆ ವಿಭಜನೆಗಳಾಗಿದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ. ಸರಿನಾ? ಸರಿ ಬ್ರದರ್. ಸರಿ. ಅನುರಾಧ, ಅದು ವಸುಕ್ಕಿಂತ ಮೊದಲು ಯಾವ ಪೊಸಿಷನ್ ಇರುತ್ತೆ ಅಂತ? ಯಾವ ಪೊಸಿಷನ್ ಇಲ್ರಿ. ಹೋಗಿ ಕೇಳ್ಕೊಂಡ್ಬರ್ಬೇಕಷ್ಟ. ಓಕೆ. ಯಾಕ್ರಿ ಆ ಪೊಸಿಷನ್ ಬೇಕೇನ್ರಿ ನಿಮಗೆ? ರೀ ಅಲ್ಲ, ಇನ್ನು ನಾವಿನ್ನು ಹೃದಯ ಇದ್ದೀರಾ? ಮಂಡಲದಲ್ಲಿ ಹೃದಯ ಮಂಡಲದಲ್ಲೇ ಇದ್ರೆ ಯಾವ್ದು ಅಷ್ಟೇ ಅಂತಾನ ಅಲ್ವಾ? ಅದು ಹೃದಯ ನೆಕ್ಸ್ಟ್ ಅಲ್ವಾ ಇದು? ಮಂಡಲದಲ್ಲಿ ವಸು ಪೊಸಿಷನ್ ಇದೆ, ಅಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ. ಅಷ್ಟು. ಓಕೆ. ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ವಸು ಪೊಸಿಷನ್ ಅಂತ ಹೇಳಿದ ತಕ್ಷಣ ಈಗ ಎಲ್ಲರೂ ನಾನ್ ವಸು ಆಗ್ಬೇಕು ಅಂತ ಹೇಳಿ ಶುರು ಮಾಡ್ಕೊಳ್ತಾರೆ. ಅದೇ. ಹೌದಾ ಇಲ್ಲ? ಅದಕ್ಕೆ ಹೌದು. ಇದನ್ನೆಲ್ಲ ಯಾವುದು ನಿಮ್ ಗಮನಕ್ಕೆ ತರದೇ ಇಲ್ಲ. ಅದಕ್ಕೆ ಇದ್ರ ಬಗ್ಗೆ ಸುವಿಸ್ತಾರವಾಗಿ ಬಾಬೂಜಿ ಅವರು ಬರೆದಿಲ್ಲ, ಸುಮ್ಮನೆ ಮೇಲೆ ಬರೆದಿದ್ದಾರೆ ಅಷ್ಟೇ. ಇಲ್ಲದೇ ಇದ್ರೆ ಎಲ್ಲರೂ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಎಲ್ಲಾ ಕೌನ್ಸಿಲರ್ಗೂ MLA ಆಗ್ಬೇಕು ಅಂತ ಆಸೆ ಇರಲ್ವಾ? ಎಲ್ಲ MLA ಗೂ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇರಲ್ವಾ? ಇರ್ತಾ ಇಲ್ವಾ? ಸೊ ಇದೇ ತರನೇ. ಸೊ ನಾವ್ ಯಾವ್ದಾದ್ರು ಒಂದು ಪದವಿ ಇದೆ ಅಂತ ಹೇಳಿದ ತಕ್ಷಣ ನಮ್ಗೆ ಆ ಪದವಿ ಬೇಕು ಅಂತ ಗಲಾಟೆ ಮಾಡ್ತೀವಿ. ಇಲ್ಲೇ ಪದವಿ ವ್ಯಾಮೋಹ ಬಿಡ್ಲಿಕ್ಕೆ ರೆಡಿ ಇಲ್ಲ. ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಪದವಿ ವ್ಯಾಮೋಹ ಬೆಳೆಸ್ಕೋಬೇಕೆ ನಾವು? ಸದ್ಯ ಇರೋದನ್ನು ಬಿಡ್ಲಿಕ್ಕೆ ಕಷ್ಟ ಆಗ್ತಿದೆ, ಇನ್ನು ಪದವಿ ವ್ಯಾಮೋಹ ಬೆಳೆಸ್ಕೊಂಡ್ರೆ ಏನ್ ಬಿಡೋದು ಅದನ್ನು? ಅಲ್ವಾ? ಮತ್ತೆ ಸಿಗಾಕೊಳ್ತೀವಿ ಪದವಿನೆಲ್ಲ, ಅಲ್ಲೋಗಿ ಸಿಗಾಕೊಳ್ತೀವಿ, ಎಲ್ಲ ಒಟ್ಟಿನಲ್ಲಿ ಸಿಗಾಕೊಳ್ತಾ ಇರ್ತೀವಿ, ಒಂದರಿಂದ ಒಂದು ಸಿಗಾಕೊಳ್ತಾ ಇರ್ತೀವಿ. ಸರಿ. ಸೊ ಯಾವ ಪದವಿ ಬಗ್ಗೆ ತಿಳ್ಕೊಬೇಡಿ, ಇಷ್ಟನ್ನು ತಿಳ್ಕೊಂಡ್ರೆ ಸಾಕು, ಇಂತಿಂತದಾಗತ್ತೆ ಅಂತ. ಇಂತಿಂತ ಅಲ್ಲ, ಪದವಿ, ವಸು ಆ ಪದವಿಗಳು ನಮಗೆ ಭಗವತ್ ಕಾರ್ಯಕ್ಕೆ, ನಿಸರ್ಗದ ಕೆಲಸಕ್ಕೆ ನಾವೇನಾದ್ರು ಬೇಕಾಗಿದ್ರೆ ಮಾತ್ರ ಅದನ್ನು ನಮಗೆ ಕರುಣಿಸಲಾಗತ್ತೆ, ಅದರ ಅರಿವು ನಮಗೆ ಬರುತ್ತೆ. ಇಲ್ಲದೆ ನಮ್ಗೆ ಅದರ ಅರಿವು ಕೂಡ ಬರಲ್ಲ ಅಷ್ಟು.
ಸರಿನಾ? ಆಯ್ತ್ರಿ, ಮಮತಾ ಅವ್ರು ಹೇಳ್ರಿ. ನಮಸ್ತೆ ಬ್ರದರ್. ಇಲ್ಲಿದೆಯಲ್ಲ ಬ್ರದರ್, ಮಾನವನ ದೇಹದಲ್ಲಿ ದಹರದೊಳಗಿನ ಐಲಮ್ ಶಾಡೋ ಪ್ರದೇಶವು ಪೂರ್ಣ ಪ್ರಕಾಶಿತವಾದಾಗಲೇ ಈ ಸ್ಥಿತಿ ಪ್ರಾಪ್ತವಾಗುವುದು ಅಂದ್ರೆ. ದಹರ ಅಂದ್ರೆ ಏನು ಅಂತ ನೋಡ್ಕೊಳ್ರಿ. ದಹರ ಅಂತಂದ್ರೆ ಯಾರಾದ್ರೂ ನೋಡಿದಿರ ಅದನ್ನ, ದಹರ ಕ್ಷೇತ್ರ ಅಂತ? ಇಲ್ಲ, ಗೊತ್ತಿಲ್ಲ. ಅವಾಗಲೇ ನಾನು ನಿಮ್ಗೆ ಏನ್ ಹೇಳಿದೆ, ಹೈಲಮ್ ಶ್ಯಾಡೋ ಅಂತಂದ್ರೆ ಪಿಂಡ ಪ್ರದೇಶದ ಒಂದು ನೆರಳು, ಶ್ಯಾಡೋ ನೆರಳು ಬ್ರಹ್ಮಾಂಡ ಮಂಡಲದ ಮೇಲೆ ಬೀಳುತ್ತೆ. ಸೊ ತುಂಬಾ ಜನ ಏನ್ ಅನ್ಕೊಳ್ತಾರೆ, 6ನೇ ಬಿಂದು ಹೋಗಿದ ತಕ್ಷಣ ನಮಗೆ ಮುಕ್ತಿ ಬಂದ್ಬಿಡುತ್ತೆ ಅಂತ. ಇಲ್ಲ, ಮುಕ್ತಿಯ ಸ್ಥಿತಿಗೆ ನೀವು ಅರ್ಹರಾಗಿದ್ದೀರಾ. ಮುಕ್ತಿಯ ಸ್ಥಿತಿ ಅರ್ಹರಾಗೋದು ಬೇರೆ, ಮುಕ್ತಿಯ ಸ್ಥಿತಿ ಬೇರೆ. ಸರಿನಾ? ಈಗ ಎಕ್ಸಾಮ್ ಬರಿಬೇಕು, ಎಕ್ಸಾಮ್ ಬರೀಲಿಕ್ಕೆ ನೀವು ಅರ್ಹರಾಗಿದ್ದೀರಾ, ಅದು ಮುಕ್ತಿಯ ಸ್ಥಿತಿಗೆ ಅರ್ಹತೆ. ಆದರೆ ಎಕ್ಸಾಮ್ ಬರೆದು ಪಾಸ್ ಆದ್ರೆ ನಿಮಗೆ ಮುಕ್ತಿಯ ಸ್ಥಿತಿ ಬರುತ್ತೆ. ಅರ್ಹತೆ ಬೇರೆ, ಎಕ್ಸಾಮ್ ಬರೀಲಿಕ್ಕೆ ಬರ್ತಕ್ಕಂಥ ಅರ್ಹತೆ ಬೇರೆ, ಎಕ್ಸಾಮ್ ಬರೆದು ಪಾಸ್ ಆದಂತ ಸ್ಥಿತಿ ಬೇರೆ. ಕರೆಕ್ಟಾ? ಅದೇ ತರನೇ ನಾವು 6ನೇ ಬಿಂದುಗೆ ಹೋದಾಗ ಮುಕ್ತಿಗೆ ಅರ್ಹರಾಗ್ತೀವಿ. ಆದ್ರೆ ಇನ್ನೂ ಮುಕ್ತಿ ಸಿಕ್ಕಿರಲ್ಲ. ಯಾಕೆ ಸಿಕ್ಕಿರಲ್ಲ? ಯಾಕೆಂತಂದ್ರೆ ಪಿಂಡ ಪ್ರದೇಶದಲ್ಲಿ ನಮಗೆ ಆಸೆಗಳಿನ್ನೂ ಬಿಟ್ಟಿರಲ್ಲ. ನನಗೆ ಆಸೆ ಇದೆ, ನನಗೆ ಮುಕ್ತಿ ಆಸೆ ಇದೆ, ನನಗೆ ಲೌಕಿಕದಲ್ಲಿ ಇನ್ನೇನೋ ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಆಸೆ ಇದೆ, ಅರಮನೆ ಕಟ್ಟಬೇಕು ಅಂತ ಆಸೆ ಇದೆ, ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ಒಟ್ಟಿನಲ್ಲಿ ಲೌಕಿಕ ಪಿಂಡ ಪ್ರದೇಶದಲ್ಲಿ ಯಾವುದೋ ಆಸೆಗಳು ನಿಮ್ಗೆ ಇನ್ನೂ ಇಟ್ಕೊಂಡಿದ್ದೀರಾ. ಆದ್ರೆ 6ನೇ ಬಿಂದುವರೆಗೂ ಹೋಗಿದ್ದೀರಾ. 6ನೇ ಬಿಂದುವಿನಲ್ಲಿ ಅರ್ಹತೆ ಬಂದಿದೆ, ಆದ್ರೆ ಆಸೆಗಳನ್ನ ನೀವು ಇನ್ನೂ ಬಿಟ್ಟಿಲ್ಲ. ಯಾವಾಗ ನೀವು ಆಸೆಗಳನ್ನ ಬಿಡ್ತೀರೋ ಆ ಅರ್ಹತೆ ಸ್ಥಿತಿಯಾಗಿ ಮಾರ್ಪಾಡಾಗುತ್ತೆ, ಮುಕ್ತಿಯ ಸ್ಥಿತಿಯಾಗಿ ಮಾರ್ಪಾಡಾಗುತ್ತೆ. ಸೊ ಈ ಸ್ಥಿತಿ ಇದೆಯಲ್ಲ, ಯಾವ ಸ್ಥಿತಿ? ಅರ್ಹತೆ ಬಂದಿದ್ದೀರಾ, ಆದ್ರೆ ಪಿಂಡ ಪ್ರದೇಶದಲ್ಲಿ ಇನ್ನೂ ಆಸೆಗಳು ಇಟ್ಕೊಂಡಿದ್ದೀರಾ. ಆವಾಗ ನಾವು ಪಿಂಡ ಪ್ರದೇಶದ ಛಾಯೆ ಇನ್ನೂ ಬ್ರಹ್ಮಾಂಡದಲ್ಲಿದೆ ಅಂತ ಹೇಳ್ತೀವಿ. ಪಿಂಡ ಪ್ರದೇಶದ ಛಾಯೆ ಬ್ರಹ್ಮಾಂಡದಲ್ಲಿ ಇನ್ನೂ ಇದೆ. ಆ ಛಾಯೆ ಅಂತಂದ್ರೆ ಆಸೆಗಳು ಏನ್ ಇಟ್ಕೊಂಡಿದೀವಿ, ಅದೇ ಛಾಯೆ ಇರೋದು ಮೇಲ್ಗಡೆ. ಆಸೆಗಳನ್ನ ಬಿಟ್ಟಾಗ ಏನಾಗುತ್ತೆ, ಆ ಛಾಯೆನಲ್ಲಿ ಈಗ ಬೆಳಕು ಬರುತ್ತೆ, ಪ್ರಭೆ ಬರುತ್ತೆ. ಆ ಬೆಳಕು ಬಂದಾಗ ನೀವು ಆ ಮುಕ್ತಿಯ ಸ್ಥಿತಿಗೆ ಹೋಗ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ಮುಕ್ತಿಯ ಸ್ಥಿತಿನಲ್ಲಿ ನೀವು ನೆಲೆ ನಿಲ್ತೀರ. ಅರ್ಥ ಆಗ್ತಿದ್ಯಾ? ಇಷ್ಟ ಅರ್ಥ ಆಯ್ತಾ ಸ್ಪಷ್ಟವಾಗಿ? ಸೊ ಮುಕ್ತಿಗೆ ಅರ್ಹತೆ ಪಡ್ಕೊಳ್ಳೋದು ಬೇರೆ. ತುಂಬಾ ಜನ ಮುಕ್ತಿಗೆ ಅರ್ಹತೆ ಪಡ್ಕೊಂಡಿರೋರು ನಮ್ಮಲ್ಲಿ ಇದ್ದಾರೆ, ಆದ್ರೆ ಮುಕ್ತಿಯ ಸ್ಥಿತಿ ಪಡ್ಕೊಳ್ಳೋರು ಬೇರೆ. ಮುಕ್ತಿಯ ಸ್ಥಿತಿ ಪಡ್ಕೊಳ್ಳೋರು ಬಹಳ ಕಡಿಮೆ ಜನ ಇದ್ದಾರೆ. ಯಾಕೆಂತಂದ್ರೆ ಯಾರು ಪಿಂಡ ಪ್ರದೇಶದಲ್ಲಿ ಆಸೆ ಬಿಡ್ಲಿಕ್ಕೆ ರೆಡಿ ಇಲ್ಲ. 6ನೇ ಬಿಂದುವರೆಗೂ ಪ್ರಯಾಣ ಮಾಡಿರ್ತಾರೆ, ಆದ್ರೆ ಆಸೆ ಬಿಡ್ಲಿಕ್ಕೆ ರೆಡಿ ಇರಲಿಲ್ಲ. ಯಾವಾಗ ಆಸೆ ಬಿಡ್ಲಿಕ್ಕೆ ರೆಡಿ ಇರಲ್ವೋ ನೀವಿನ್ನೂ ಆ ಮುಕ್ತಿಯ ಸ್ಥಿತಿಯನ್ನು ಗಳಿಸ್ಕೊಂಡಿಲ್ಲ ಅಂತ. ಸರಿನಾ? ಸರಿ ಬ್ರದರ್. ಆಯ್ತು ರೀ. ಮತ್ತೆ ಪ್ರಶ್ನೆ ಇದೆಯಾ ಮಹಂತೇಶ್? ನಮಸ್ತೆ ಬ್ರದರ್. ಇದು ಮಹಾಪಾರ್ಷದ ಸ್ಥಾನವು ಎಲ್ಲಕ್ಕಿಂತಲೂ ಉಚ್ಚವಾದದ್ದು, ಅದು ಕೊನೆಯ ಭಗವತ್ ಪದವಿಯಾಗಿದ್ದು ನಿಸರ್ಗದಲ್ಲಿ ಅತ್ಯುಗ್ರ ಬದಲಾವಣೆ ಅಗತ್ಯವಿದ್ದ ಅಂತ ಇದೆ ಬ್ರದರ್. ಅಂದ್ರೆ ಅದು ಮಹಾಪಾರ್ಷದನ ಗುರುಗಳಿಗೆ ಬಂದಿದೆ. ಮಹಾಪಾರ್ಷದ ಕೆಲವೇ ಸಮಯದಲ್ಲಿ ಮಾತ್ರ ಕೊಡಲಾಗುತ್ತೆ, ಎಲ್ಲಾ ಸಮಯದಲ್ಲೂ ಅದಿರಲ್ಲ. ಬಾಬೂಜಿ ಅವರು ಇದ್ದಾಗ ಅವರಿಗೆ ಮಹಾಪಾರ್ಷದನ ಸ್ಥಿತಿಯನ್ನು ಕೊಡ್ತಾರೆ. ಯಾಕೆ ಬಾಬೂಜಿ ಅವರು ಕೊಡ್ತಾರೆ ಅಂತಂದ್ರೆ ಆಮೂಲಾಗ್ರ ಬದಲಾವಣೆ ತರಬೇಕಾಗತ್ತೆ. ವಿಶ್ವದಲ್ಲಿ ಆಮೂಲಾಗ್ರ ಬದಲಾವಣೆ ತರಲಿಕ್ಕೋಸ್ಕರ ಮಹಾಪಾರ್ಷದನ ಸ್ಥಿತಿಯನ್ನು ಉಪಯೋಗಿಸ್ಕೊಂಡು, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ. ಬಾಬೂಜಿ ಅವರು ಕೊಟ್ಟಿದ್ರು, ಚಾರೀಜಿ ಅವರು ಕೊಟ್ಟಿದ್ರು. ಅದ್ರ ಬಗ್ಗೆ 1944 ವಿಸ್ಪರ್ಸ್ ಅಲ್ಲಿ ಬರುತ್ತೆ. ಆಮೂಲಾಗ್ರವಾಗಿ ಪರಿವರ್ತನೆ ತರಬೇಕು ಅಂತ ಹೇಳಿ ಬಾಬೂಜಿ ಅವರಿಗೆ ಆ ಮಹಾಪಾರ್ಷದನ ಸ್ಥಿತಿಯನ್ನು ಕೊಡಲಾಗುತ್ತೆ. ಸರಿ. 3ನೇ ಬಿಂದು ಪಕ್ಕದಲ್ಲಿ ಇರ್ತಕ್ಕಂಥ ಬಿಂದು ಮೇಲೆ ಪ್ರಭುತ್ವ ಬಂದಾಗ ಮಹಾಪಾರ್ಷದನ ಸ್ಥಿತಿ ಬರುತ್ತೆ. ಸರಿ. ಎಲ್ಲ ಕಾಲದಲ್ಲೂ ಅದು ಕೊಡಲ್ಲ. ಯಾವಾಗ ಬದಲಾವಣೆ ಅಗತ್ಯ ಇದೆಯೋ, ಆಮೂಲಾಗ್ರ ಬದಲಾವಣೆ ಅಗತ್ಯ ಇದೆಯೋ ಆಗಷ್ಟೇ ಆ ಮಹಾಪಾರ್ಷದ ಸ್ಥಿತಿಯನ್ನು ಯಾರಿಗೂ ಕೊಡಲಾಗುತ್ತೆ. ಸರಿನಾ? ಸರಿ. ಪ್ರತಿಮಾ? ನಮಸ್ತೆ ಬ್ರದರ್. ಈಗ ಕೇಂದ್ರದಿಂದ ಮನುಷ್ಯ ಮತ್ತು ನಿಸರ್ಗ ಎರಡು ಹುಟ್ಟುಕೊಳ್ತು. ಸೊ ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಗೆ ಗುರುಗಳು ಸಹಾಯ ಮಾಡ್ತಾರೆ.
ಸೃಷ್ಟಿಯ ಒಂದು ಉನ್ನತಿಗೆ ಇವರೆಲ್ಲ ಕೆಲಸ ಮಾಡ್ತಾರಾ ಸರ್? ಸೃಷ್ಟಿಯಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲ ರಚನೆಗೆ ಕೆಲಸ ಮಾಡ್ಕೊಳ್ಲಿಕ್ಕೆ, ಸೃಷ್ಟಿಯನ್ನು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಈ ಭಗವತ್ ಶಕ್ತಿಗಳನ್ನು ಪಡ್ಕೊಂಡಿರೋರೆಲ್ಲ ಕೆಲಸ ಮಾಡ್ತಾರೆ. ಓಕೆ ಅದೇ ಅವ್ರ ಕೆಲಸ. ಓಕೆ ಸೃಷ್ಟಿ ರಚನೆ ಸರಾಗವಾಗಿ ನಡ್ಕೊಂಡು ಹೋಗ್ಬೇಕಲ್ವಾ? ಆ ಸರಾಗವಾಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೃಷ್ಟಿಯಲ್ಲಿ ಕೂಡ ನಾವು ಸಾಕಷ್ಟು ಅಶುದ್ಧತೆಗಳನ್ನ ತುಂಬ್ತಾ ಹೋಗ್ತೀವಿ ನಾವು. ಎಸ್ ಎಸ್ ಯಾವಾಗ ಅಶುದ್ಧತೆಗಳನ್ನ ತುಂಬ್ತಿರಲ್ಲ ಅದನ್ನೆಲ್ಲ ಅವ್ರು ಕ್ಲಿಯರ್ ಮಾಡ್ಬೇಕಲ್ವಾ? ಯಾರೋ ಒಬ್ರು ಕ್ಲಿಯರ್ ಮಾಡ್ಬೇಕಲ್ಲ. ನಮ್ಮಲ್ಲಿ ಎಸ್ ಆಂತರಿಕವಾಗಿ ಅಶುದ್ಧ ತುಂಬಿಕೊಂಡ್ರೆ ಕ್ಲಿಯರ್ ಮಾಡ್ಲಿಕ್ಕೆ ಗುರುಗಳಿದ್ದಾರೆ. ಸೃಷ್ಟಿಯಲ್ಲಿ ಅಶುದ್ಧತೆ ತುಂಬಿಕೊಂಡ್ರೆ ಕ್ಲಿಯರ್ ಮಾಡ್ಲಿಕ್ಕೆ ಯಾರಿದ್ದಾರೆ? ಸೃಷ್ಟಿ ತನ್ನ ಮೇಲೆ ತಾನು ಕೆಲಸ ಮಾಡ್ಕೋಬೇಕು, ಅಥವಾ ಅದನ್ನ ಕೆಲಸ ಮಾಡ್ಲಿಕ್ಕೆ ಯಾರೋ ಅವ್ರನ್ನ ನಿಯೋಜಿತ ಮಾಡಬೇಕು. ಇವ್ರ ಕೆಲಸ ಎಲ್ಲ ಸೃಷ್ಟಿಯನ್ನ ಸರಾಗವಾಗಿ ನಡ್ಕೊಂಡು ಹೋಗ್ಲಿಕ್ಕೆ, ಅಶುದ್ಧತೆಗಳೆಲ್ಲ ಏನ್ ಬರುತ್ತೆ ತುಂಬಿಕೊಳ್ಳುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇವ್ರ ಕೆಲಸ. ಬ್ರದರ್, ಈಗ ಗುರುಗಳು ಅವಾಗವಾಗ ಥಾಟ್ ಪೊಲ್ಯೂಷನ್ ಅಂತ ಒಂದು ಹೇಳ್ತಾ ಇರ್ತಾರೆ, ಸ್ಪೀಚ್ ಅಲ್ಲಿ ಕೇಳ್ತಾ ಇರ್ತೀವಿ. ನಮ್ಮ ಒಂದು ಥಾಟ್ಸ್ ಎಲ್ಲ ನಿಸರ್ಗದ ಮೇಲೆ ಪ್ರಭಾವ ಬೀರುತ್ತೆ. ಸೊ ನಾವು ಕೂಡ ನಮ್ಮ ಥಾಟ್ಸ್ ಅನ್ನ ಕರೆಕ್ಷನ್ ಮಾಡ್ಕೊಂಡು ನಿಸರ್ಗಕ್ಕೆ ಸಹಾಯ ಮಾಡಬಹುದು ಅಂತ ಬರ್ತಾ ಸರ್? ಕರೆಕ್ಟ್. ಪ್ರತಿಯೊಬ್ಬ ಮನುಷ್ಯ ಕೂಡ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ಯೋಚನಾ ಲಹರಿಯನ್ನ ಪವಿತ್ರತೆಯಿಂದ ತುಂಬಿದ್ರೆ, ಆ ಭಗವಂತನಲ್ಲೇ ಮುಳುಗಿಸಿದ್ರೆ ಅದಕ್ಕೆ ನಮ್ಮ ವಾತಾವರಣ ಕೂಡ ತಿಳಿಯಾಗಿರುತ್ತೆ. ನಾವು ನಮ್ಮ ಅಹಮ್ಮಲ್ಲಿ ತುಂಬಾ ಮುಳುಗೋಯ್ತು ಅಂತಂದ್ರೆ ವಾತಾವರಣ ಕೂಡ ಕಲುಷಿತವಾಗಿರುತ್ತೆ. ನಮ್ಮ ಆಂತರಿಕವಾಗಿ ಬರತಕ್ಕಂಥ ಯೋಚನೆಗಳೇನಿದೆ, ಯಾಕಂದ್ರೆ ನಾವು ಕೂಡ ನಿಸರ್ಗದ ಭಾಗನೇ ಅಲ್ವಾ? ಎಸ್ ನಾವು ಆಂತರಿಕವಾಗಿ ಯಾವುದೋ ಒಂದು ಕಲುಷಿತವಾದಂಥ ಆಲೋಚನೆಗಳು ಇಟ್ಕೊಂಡಾಗ ನಾವು ನಿಸರ್ಗದ ಭಾಗವಾಗಿದ್ದರಿಂದ ಆ ಆಲೋಚನೆಗಳು ಕೇವಲ ನಮ್ಮ ಒಳಗಡೆ ಇರಲ್ಲ, ಹೊರಗಡೆನೂ ಹರಿದುಕೊಂಡು ಹೋಗುತ್ತೆ. ಹಾಗೆ ನಾವು ನಿಸರ್ಗದಿಂದ ಗಾಳಿ ತಗೊಳ್ತಾ ಇದ್ದೀವಿ, ಗಾಳಿ ತಗೊಂಡು ವಾಪಸ್ ಗಾಳಿ ಬಿಡ್ತೀವಿ, ನಿಸರ್ಗ ವಾಪಸ್ಸು ಬಿಡ್ತೀವೋ ಇಲ್ವೋ? ಯಾವಾಗಲೂ ಕಂಟಿನ್ಯೂಸ್ ಎಕ್ಸ್ಚೇಂಜ್ ಆಗ್ತಾ ಇದೆಯಾ? ಅದೇ ಥರನೇ ಯೋಚನೆ ಸ್ತರದಲ್ಲೂ ಮನಸ್ಸಿನ ಸ್ತರದಲ್ಲೂ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ನಿಸರ್ಗದಲ್ಲಿ ಇರ್ತಕ್ಕಂಥ ವಾತಾವರಣ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಮನಸ್ಸಿನ ವಾತಾವರಣ ನಿಸರ್ಗದ ಮೇಲೆ ಪರಿಣಾಮ ಬೀರುತ್ತೆ. ಉಸಿರಾಟದ ಆದಂಗೆ. ಉಸಿರಾಟದ ಎಕ್ಸಾಂಪಲ್ ಹೇಳಿದ್ರೆ ಸುಲಭ ಗೊತ್ತಾಗುತ್ತಲ್ವಾ? ಒಂದು ಕ್ಷಣ ಉಸಿರು ತಗೊಳ್ತೀವಿ, ಇನ್ನೊಂದು ಕ್ಷಣ ಉಸಿರು ಬಿಡ್ತೀವಿ. ಹಾಗಾದ್ರೆ ನಾವು ನಿಸರ್ಗದ ಮೇಲೆ ಪರಿಣಾಮ ಬೀಳ್ತಾ ಇಲ್ವಾ? ಅದೇ ರೀತಿಯಾಗಿ ನಿಸರ್ಗದ ವಾತಾವರಣ ನಮ್ಮ ಹೃದಯದ ಮೇಲೆ ಪರಿಣಾಮ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಹೃದಯ ಮನಸ್ಸು ನಿಸರ್ಗದ ಮೇಲೆ ಪರಿಣಾಮ ಬೀರುತ್ತೆ. ಯಾವಾಗಲೂ ಒಂದರಿಂದ ಒಂದು ಹರಿತಾನೆ ಇರುತ್ತೆ ನಿರಂತರವಾಗಿ. ಜೀವಂತವಾಗಿರೋವರೆಗೂ, ಜೀವ ಹೋದ್ಮೇಲೆ ಆಗಲ್ಲ, ಬೇರೆ ಜೀವಂತವಾಗಿರೋವರೆಗೂ ಆಗ್ತಾ ಇರುತ್ತೆ. ಸರಿನಾ? ಸರಿ, ಸತ್ಯ. ಬ್ರದರ್, ಈಗ ಗುರುಗಳು ನಮಗೆ ಹಾಕಿಕೊಟ್ಟ 5 ಸೂಚನೆಗಳಿದ್ದಾವಲ್ಲ, ನಾವು ಯಾವಾಗ ಬೇಕಾದ್ರೂ ಲೈಕ್ ಅವನ್ನೇ ಹೇಳ್ತಾ ಇದ್ವಿ ಅಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬಹುದು. ಶುದ್ಧೀಕರಣ ಮಾಡ್ಕೊಂಡಂಗೆ ಆಗುತ್ತೆ. ತಕ್ಕ ಮಟ್ಟಿಗೆ ಅದನ್ನು ಶುದ್ಧವಾಗಿ ಇಟ್ಕೊಂಡಂಗೆ ಆಗುತ್ತೆ. ಓಕೆ, ಅಂದ್ರೆ ನೋಡಿ, ಥ್ಯಾಂಕ್ ಗುರುಗಳು ಯು. ಅಭ್ಯಾಸಿಯ ಸ್ತರದಲ್ಲೂ ಕೂಡ ನೀವು ಕೆಲವು ವಿಚಾರಗಳನ್ನು ಮಾಡ್ಕೊಳ್ತಾ ನಿಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಲೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಭ್ಯಾಸಿಯಾಗಿಯೂ ಕೂಡ ನಿಮಗೆ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗುರುಗಳು ಅಲ್ವಾ? ಸೊ ಅದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ನೀವು ಅಭ್ಯಾಸಿಯಾಗಿಯೂ ಕೆಲಸ ಮಾಡ್ಬೋದು, ಪ್ರಶಿಕ್ಷಕರಾಗಿ ಕೆಲಸ ಮಾಡ್ಬೋದು. ಬರೀ ಇದು ಮಾತ್ರ ಅಲ್ಲ, ಈಗೇನು ನಾವು ವಸು, ಧ್ರುವ, ಧ್ರುವಾಧಿಪತಿ, ಪಾರ್ಷದ, ಮಹಾಪಾರ್ಷದ ಅನ್ಬೋದ್ವಲ್ಲ, ಬರೀ ಈ ಸ್ತರದಲ್ಲಿ ಮಾತ್ರ ಅಲ್ಲ, ಕೇವಲ ಅಭ್ಯಾಸಿಯ ಸ್ತರದಲ್ಲೂ ಕೂಡ ನಾವು ಈ ಕೆಲಸಗಳನ್ನು ಮಾಡ್ಬೋದು. ನಮ್ಮ ಇತಿಮಿತಿಗೆ ತಕ್ಕಂಗೆ ಮಾಡ್ತೀವಿ. ಪ್ರಶಿಕ್ಷಕರಾಗಿ ಅವ್ರ ಇತಿಮಿತಿಗೆ ತಕ್ಕಂಗೆ ಮಾಡ್ತಾರೆ, ವಸುವಾಗಿ ಅವ್ರ ಇತಿಮಿತಿಗೆ ತಕ್ಕಂಗೆ ಮಾಡ್ತಾರೆ. ಎಲ್ಲರದ್ದು ಅವ್ರದೇ ಆದಂಥ ಕಾರ್ಯಕ್ಷೇತ್ರ ಉಂಟು. ಅರ್ಥ ಆಯ್ತು? ಈಗ ನೀವು ಗ್ರಾಮ ಪಂಚಾಯತಿ ಚೇರ್ಮನ್ ಅಂತ ಹೇಳ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳ್ತಾರೆ, ಅವ್ರದ್ದು ಒಂದು ಕಾರ್ಯಕ್ಷೇತ್ರ ಅಂತ ಇದೆ ಅಲ್ವಾ? ಎಸ್, ಅದೇ ಥರ. ಸರಿ, ಥ್ಯಾಂಕ್ ಯು. ಆಯ್ತು ರೀ. ಸತ್ಯ. ನಮಸ್ಕಾರ ಸರ್. ಸರ್, ಸ್ಪಿರಿಚುಯಾಲಿಟಿನಲ್ಲಿ ಈ ಪೋರ್ಟ್ಫೋಲಿಯೋಸ್ನೆಲ್ಲ ಯಾರು ಕೊಡೋದು ಸರ್? ಈ ಪೋರ್ಟ್ಫೋಲಿಯೋ ಎಲ್ಲ ಕೊಡತಕ್ಕಂಥದ್ದು ನಿಸರ್ಗ, ಗುರುಗಳ ಮುಖಾಂತರ ನಿಸರ್ಗ ಕೊಡುತ್ತೆ ಅಷ್ಟೇ. ಓಕೆ, ನಿಸರ್ಗ ಕೊಡುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಯಾರು ಮುಖ್ಯಮಂತ್ರಿ ಅಂತ ಎಲೆಕ್ಟ್ ಆಗಿರ್ತಾರಲ್ಲ ಅವರೇ ತಾನು ಪೋರ್ಟ್ಫೋಲಿಯೋ ಕೊಡೋದು. ಅಲ್ಲ ಸರಿ, ಇಲ್ಲಿ ಯಾರು ಕೊಡ್ತಾರೆ ಅಂತ ನಾ ಹೇಳಿದ್ನಲ್ಲ, ಅರ್ಥ ಆಯ್ತು. ನಿಸರ್ಗ ಆ ಕೆಲಸವನ್ನು ಗುರುಗಳಿಗೆ ಕೊಟ್ಟಿರ್ತಾರೆ, ಗುರುಗಳು ಅದನ್ನು ನಿರ್ಧಾರ ಮಾಡಿ ಕೊಡ್ತಾರೆ. ಅವಶ್ಯಕತೆ ಬಂದಾಗ ಕೊಡ್ತಾರೆ, ಎಲ್ರಿಗೂ ಕೊಡಲ್ಲ. ಸರಿ. ನೋಡಿ, ಫಾರ್ ಎಕ್ಸಾಂಪಲ್ ಮಹಾಪಾರ್ಷದನ ಸ್ಥಿತಿ ಎಷ್ಟೋ ಸತಿ ರಿಕ್ತವಾಗಿರುತ್ತೆ, ಯಾರು ಇರಲ್ಲ ಮಹಾಪಾರ್ಷದನ ಕೆಲಸ ಮಾಡ್ಲಿಕ್ಕೆ. ಇಲ್ಲಿ ನಿಸರ್ಗಕ್ಕೆ ಮಹಾಪಾರ್ಷದನ ಸ್ಥಿತಿಯ ಅಗತ್ಯವಿಲ್ಲವೋ, ಆ ಕೆಲಸದಲ್ಲಿ ಯಾರು ಅಗತ್ಯ ಇಲ್ಲವೋ, ಅವಾಗ ಮಹಾಪಾರ್ಷದನ ಸ್ಥಿತಿಯಲ್ಲಿ ಯಾರು ಇರಲ್ಲ.
ಸೊ ಜ್ಞಾಪಕ ಇಟ್ಕೊಳ್ರಿ. ಆಯ್ತಾ? ಅಗತ್ಯ ಈಗ ಇದ್ದಾಗ ಅಪಾಯಿಂಟ್ ಮಾಡ್ತಾರೆ. ಒಂದು ನಿಮಿಷ. ಈಗ ಸರ್ಕಾರ ಬಿದ್ದೋಯ್ತು, ಮುಂದಿನ ಸರ್ಕಾರಕ್ಕೆ ಚುನಾವಣೆ ಆಗ್ಬೇಕು. ಚುನಾವಣೆ ಆಗ್ಬೇಕಾದ್ರೆ ಉಸ್ತುವಾರಿ ಸರ್ಕಾರ ಅಂತ ನೇಮಕ ಮಾಡ್ತಾರೆ ರಾಜ್ಯಪಾಲರು. ಹೌದು. ಉಸ್ತುವಾರಿ ಸರ್ಕಾರಕ್ಕೆ ಯಾವ ಅಧಿಕಾರನೂ ಇರಲ್ಲ. ಅವ್ರ ಕೆಲಸ ದಿನನಿತ್ಯದ ಏನ್ ಕೆಲಸ ಇದೆ ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಅವ್ರಿಗೆ ಯಾವ ಅಧಿಕಾರನೂ ಇರಲ್ಲ. ಮೈಂಟೆನೆನ್ಸ್ ಅಷ್ಟೇ. ಕರೆಕ್ಟಾ? ಅಂದ್ರೆ ಸರಿ. ನೋಡಿ, ಈ ಸರ್ಕಾರಕ್ಕೂ ಆ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಕರೆಕ್ಟ್. ಸಪೋಸ್ ಎಲ್ಲ ಸರ್ಕಾರಗಳನ್ನ ಬರ್ಖಾಸ್ತು ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ರಿ ರಾಜ್ಯಪಾಲರು. ಬರ್ಖಾಸ್ತು ಮಾಡ್ಬಿಟ್ಟು ರಾಜ್ಯಪಾಲರ ಆಡಳಿತ ತರ್ತಾರೆ ಅಂತ ಇಟ್ಕೊಳ್ರಿ, ಅದು ಸರ್ಕಾರನೇ. ಅಲ್ಲಿ ಬೇರೆ ರೀತಿಯ ಆಡಳಿತ ನಡೆಯುತ್ತೆ ಸರಿ. ಅಲ್ವಾ? ಹಾಗೆ ಹೌದು. ನಾವು ನಮ್ಮ ಸ್ತರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಡಳಿತವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವೋ ಎಲ್ಲ ಸುಸೂತ್ರವಾಗಿ ನಡೀಲಿಕ್ಕೆ. ನಿಸರ್ಗದಲ್ಲೂ ಕೂಡ ಅದೇ ರೀತಿಯಾದಂಥ ಆಡಳಿತ ಇರುತ್ತೆ. ಒಂದು ಅವತಾರ ಬಂದಾಗ ಅವತಾರ ಇಡೀ ಕ್ಷೇತ್ರ ಏನಿದೆ, ಇಡೀ ಭೂಮಂಡಲದ ಕ್ಷೇತ್ರ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಬದಲಾವಣೆಗಳನ್ನ ತಗೊಂಡ್ಬರ್ತಾನೆ. ಕೃಷ್ಣ ಬಂದಾಗ ಅದೇ ಮಾಡಿದ್ದು. ಇಡೀ ಭೂಮಂಡಲದ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಪರಿವರ್ತನೆ ತಗೊಂಡ್ಬರ್ತಾರೆ. ಈಗ ಇನ್ನೂ ಆಮೂಲಾಗ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಕೃಷ್ಣ ಬಂದಾಗ ಯಾವ ಕೆಲಸ ಇತ್ತೋ ಅದಕ್ಕಿಂತ ದೊಡ್ಡ ಕೆಲಸ ಬಾಕಿ ಇದೆ ಅಂತ ಹೇಳ್ತಾರೆ ಬಾಬೂಜಿ ಅವರು. ಮುಂದಿನ ಇದರಲ್ಲಿ ಚಾಪ್ಟರ್ ಬರುತ್ತೆ. ಅದಕ್ಕಿಂತ ದೊಡ್ಡ ಸ್ತರದಲ್ಲಿ ಕೆಲಸ ಇದೆ. ಹಾಗಾಗಿ ಮಹಾಪಾರ್ಶ್ವದ ಸ್ಥಿತಿಯಲ್ಲಿ ಯಾರೋ ಒಬ್ರು ಇರೋ ಅಂತ ಅವಶ್ಯಕತೆ ಇದೆ. ಈಗ ಇಷ್ಟ ತರಬೇಕಲ್ಲ ಬದಲಾವಣೆ. ದ ಹೈಯರ್ ದ ಚೇಂಜ್ that you have to bring, the higher will be the person who will be engaged in it. ಅವನಿಗೆ ಜಾಸ್ತಿ ಪವರ್ಸ್ ಕೊಟ್ಟು ಕಳಿಸಿರ್ತಾರೆ. ಮಾಡಪ್ಪ ಈ ಕೆಲಸ ಮಾಡಪ್ಪ ಅಂತ. ನಿಸರ್ಗ ಒಬ್ಬರನ್ನ ಗುರುತಿಸ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟು ಅದರ ಕೆಲಸ ಅದು ಮಾಡಿಸ್ಕೊಡುತ್ತೆ ನಿಸರ್ಗ. ಇಲ್ಲಿ ನಿಸರ್ಗ ಅಂತ ಹೇಳಿದಾಗ ಗುರುಗಳ ಮುಖಾಂತರನೇ ಅದು ಆ ಅಧಿಕಾರ ಹಂಚಿಕೆ ಆಗುತ್ತೆ. ಹಾಗೆ ಇಲ್ಲಿ ಮುಖ್ಯಮಂತ್ರಿ ಮುಖಾಂತರ ಆಗುತ್ತೋ ಗುರುಗಳ ಮುಖಾಂತರ ಅಧಿಕಾರ ಹಂಚಿಕೆ ಆಗುತ್ತೆ. ಸರಿ, ಯಾರು ಪದವಿ ಹಿಂದೆ ಹೋಗ್ಬೇಡ್ರಿ. ಲೌಕಿಕ ಪದವಿನೂ ಗೋಡು, ಆಧ್ಯಾತ್ಮಿಕ ಪದವಿಯಲ್ಲಿ ಸಿಗಾಕೊಳ್ತಾರೆ. ಸುಮ್ಮನೆ ಜ್ಞಾಪಕ ಇಟ್ಕೊಳ್ರಿ. ಅರ್ಥ ಆಯ್ತಾ? ಯಾರೋ ಪದವಿ ಬಗ್ಗೆ ತುಂಬಾ ಇಷ್ಟಪಡ್ತಾ ಇದ್ರಿ, ಆ ಫೀಲಿಂಗ್ ಬರ್ತಾ ಇತ್ತು, ಓ ಈ ಪದವಿ ಬೇರೆ ಇದೆಯಾ, ಆ ಪದವಿ ಬೇರೆ ಇದೆಯಾ, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ. ಯಾವ ಪದವಿಗೂ ಹೋಗ್ಬೇಡಿ, ಸುಮ್ಮನೆ ನೆಟ್ಟಿಗೆ ಸೀದಾ ಹೋಗ್ರಿ ಮೇಲೆ. ಅರ್ಥ ಆಯ್ತಾ? ಕೇಂದ್ರ ಕಡೆ ಹೋಗ್ಲಿಕ್ಕೆ ಮನಸ್ಸನ್ನು ಮಾಡ್ಕೊಳ್ರಿ, ಪದವಿ ಕಡೆ ಹೋಗ್ಬೇಡಿ. ಎರಡು ಪದವಿ ಅಧಿಕಾರ, ಇದು ಎರಡೇನಾದ್ರು ಕೀಳು ಹತ್ತಿದ್ರೆ ನಾವೆಲ್ಲೂ ಹೋಗಲ್ಲ. ಪದವಿ ಅಧಿಕಾರ ಲೌಕಿಕ ಸ್ತರದಲ್ಲೂ ಅಷ್ಟೇ. ಚೇರ್ ಯಾರು ಬಿಡದೇ ಇಲ್ಲ, ಕುರ್ಚಿನೇ ಯಾರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಕುರ್ಚಿಯಿಂದ ಅವ್ರನ್ನ ದಬ್ಬುವರೆಗೂ ಕೂಡ ಯಾರು ಕುರ್ಚಿ ಬಿಡಲ್ಲ. ಕುರ್ಚಿ ಎತ್ಕೊಂಡೇ ಹೋಗ್ತಾರೆ ಬೇಕಾದ್ರೆ. ಎಷ್ಟೋ ಸತಿ ನಾವು ಹೇಳ್ತೀವಿ, ಕುರ್ಚಿ ಎತ್ಕೊಂಡು ಎಲ್ಲಿವರೆಗೂ ಹೋಗ್ತಾರೆ ಅಂತಂದ್ರೆ ಅವರು ಸಮಾಧಿ ಆದಾಗ್ಲೂ ಕೂಡ ಅವ್ರ ಚಿತೆ ಜೊತೆಗೂ ಕೂಡ ಕುರ್ಚಿ ಎತ್ಕೊಂಡೇ ಹೋಗ್ತಾರೆ ಅಂತ. ಯಾಕಂದ್ರೆ ಅಷ್ಟು ಅಂಟ್ಕೊಂಡ್ಬಿಟ್ಟಿರ್ತಾರೆ ಆ ಕುರ್ಚಿಗೆ, ಅಧಿಕಾರ. ಸೊ ಇದ್ರ ಹಿಂದೆ ಬೀಳದ್ ಬೇಡ, ಸಿದ್ಧಿಗಳಿಂದೇನೂ ಬೀಳದ್ ಬೇಡ, ಪದವಿಗಳಿಂದೇನೂ ಬೀಳದ್ ಬೇಡ. ಇದೆಲ್ಲೂ ಹಾಗೆ ಮನುಷ್ಯನ ಸ್ತರದಲ್ಲಿ ಒಂದಿಷ್ಟು ಪದವಿಗಳು ಇರ್ತೈತೆ, ಲೌಕಿಕ ಸ್ತರದಲ್ಲಿ ಒಂದಿಷ್ಟು ಪದವಿಗಳಂತಿದೆ ಅಷ್ಟೇ. ಅದು ದೈವಿಕ ಸ್ತರದಲ್ಲಿ. ಸರಿನಾ? ಹೇಳ್ರಿ ಗೀತಾ ಅವರೇ. ಅದೇ ಬ್ರದರ್, ಇವಾಗ ಪದವಿಗಳ ಬಗ್ಗೆ ಆಸೆ ಇಟ್ಕೋಬೇಡಿ ಅಂದ್ರಲ್ಲ, ಅದೇ ಈಗ ಕ್ಲಾಸ್ ಅಲ್ಲಿ ಒಂದ್ ಕ್ಲಾಸ್ ಆದ್ಮೇಲೆ ಒಂದ್ ಕ್ಲಾಸ್ ಹೋಗ್ತೀವಿ, ಮಾನಿಟರ್ಸ್ ಅಂತ ಮಾಡಿಸ್ತಾರೆ. ಆ ತರನ ಮಿಕ್ಕಿದವರೆಲ್ಲ ಹೋಗ್ತಾರಲ್ಲ ಪಾಸ್ ಆಗಿ, ಆ ತರ ಅನ್ಕೋಬೇಕು. ಮಾನಿಟರ್ ಪದವಿನೂ ಯಾಕ್ರಿ ಬೇಕು ನಿಮ್ಗೆ? ಅಲ್ಲ, ನಿಮ್ದು ಏನ್ ಗೊತ್ತಾ ಕತೆ? ಆ ಪದವಿ ಕೊಡಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಪದವಿನ ಯಾರಿಗೆ ಕೊಡ್ರಿ ನಮ್ಗೆ ಅಂತ ಗಲಾಟೆ ಮಾಡ್ದಂಗ ಆಯ್ತು. ಯಾವ ಪದವಿನೂ ಬೇಡ. ಈಗ ಮಾನಿಟರ್ ಆದವನು ಮಾನಿಟರ್ ಅಂತ ಎಲ್ಲರ ಮೇಲೆ ದರ್ಪ ತೋರ್ಸ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಅವನ ಕಂಡೀಷನ್ ಏನಾಗುತ್ತೆ? ಕಂಡೀಷನ್ ಅಹಂ ಜಾಸ್ತಿ ಆಗುತ್ತಲ್ವಾ? ಅಹಂ ಜಾಸ್ತಿ ಆಯ್ತು ಅಂತಂದ್ರೆ ಆಧ್ಯಾತ್ಮಿಕ ಸ್ಥಿತಿ ಹೋಗುತ್ತಲ್ವಾ? ಸೊ ಹಾಗಾಗಿ ಪದವಿ ತಗೊಂಡಾಗ ಅದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅದನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತಂದ್ರೆ ಅಹಂ ಬೆಳೆಯುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ನಿಭಾಯಿಸೋದನ್ನು ಕಲಿಯೋವರೆಗೂ ಕೂಡ ಯಾವ ಪದವಿ ಬರದೇ ಇದ್ರೆ ಅದು ನಮ್ಗೆ ಒಳ್ಳೇದು. ಅದನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬಂದ ಮೇಲೆ ಯಾವುದೋ ಒಂದು ಪದವಿ ಬಂತು ಅಂತಂದ್ರೆ ನಿಮ್ಗೆ ಅದರಿಂದ ತೊಡಕಾಗಲ್ಲ. ಇಲ್ದೇನೆ ಎಷ್ಟೋ ಸತಿ ಪದವಿಗಳೇ ತೊಡಕಾಗಿ ಪರಿಣಮಿಸುತ್ತೆ. ಈಗ ನೋಡಿ, ರಾಕ್ಷಸರೆಲ್ಲ ಭಗವಂತನಿಂದ ವರ ಪಡ್ಕೊಳ್ಳೋವರೆಗೂ ನೆಟ್ಟಿಗೆ ಇರ್ತಾರೆ. ಒಂದ್ಸರಿ ಭಗವಂತನ ಜೊತೆ ವರ ಪಡ್ಕೊಂಡ್ಮೇಲೆ ಅಹಂ ಶುರು ಮಾಡ್ಕೊಳ್ತಾರೆ. ಅದರಿಂದನೇ ಅವರು ಸಾಯ್ತಾರೆ ಕಡೆಗೆ. ಹೌದಾ? ಯಾಕಪ್ಪ ನೆಟ್ಟಿಗೆ?
ಆ ಶಕ್ತಿ ಯಾಕೆ ಪಡ್ಕೋಬೇಕಿತ್ತು, ಅಹಂ ಯಾಕೆ ಬೆಳೆಸ್ಕೋಬೇಕು, ನಾಶ ಯಾಕೆ ಆಗ್ಬೇಕಿತ್ತು, ಏನು ಆಗೋ ಅಗತ್ಯನೇ ಇರ್ಲಿಲ್ವಾ? ಹೌದಾ ಇಲ್ಲ? ಸೊ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಶಕ್ತಿ ಪಡ್ಕೊಳ್ಳೋದು ದೊಡ್ಡದಲ್ಲ, ಪದವಿ ಪಡ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಸರಿಯಾಗಿ ನಿಭಾಯಿಸುವಂಥದ್ದನ್ನು ತಿಳ್ಕೊಂಡು ಅದನ್ನು ಗಳಿಸ್ಕೊಂಡು ಆಮೇಲೆ ಪದವಿ ಪಡ್ಕೊಳ್ತು ಅಂದ್ರೆ ನೀವು ಸರಿಯಾಗಿರ್ತೀರ. ಅದನ್ನ ಪದವಿ ಪಡ್ಕೊಂಡು ಅದನ್ನ ನಿಭಾಯಿಸ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ತೊಡಕಾಗುತ್ತೆ, ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತೊಡಕಾಗುತ್ತೆ. ಅರ್ಥ ಆಯ್ತಾ? ಸೊ ಪದವಿ ಎರಡು ಅಲಗದ ಖಡ್ಗ ಅಂತ ಹೇಳ್ತೀವಲ್ಲ, ಡಬಲ್ ಎಡ್ಜ್ಡ್ ಸ್ವೋರ್ಡ್, ಆ ಥರ ಪದವಿ. ಅದು ನಮ್ಗೆ ಬೆಳಿಲಿಕ್ಕೂ ಸಾಧ್ಯ ಮಾಡುತ್ತೆ, ಬಟ್ ಅದು ಬೀಳಲಿಕ್ಕೂ ಸಾಧ್ಯ ಮಾಡುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಎಲ್ಲಿವರೆಗೆ ನಮಗೆ ಆ ಬೆಳೆಯೋದು ಬೀಳೋದ್ರ ಮೇಲೆ ಪ್ರಭುತ್ವ ಬರಲ್ವೋ ಅಲ್ಲಿವರೆಗೂ ಯಾವ ಪದವಿನೂ ಬೇಡ, ಆರಾಮಾಗಿರೋಣ. ನಮ್ಮ ಕೈಲಿ ಏನಾಗುತ್ತೋ, ನಮ್ಮ ಕೈಲಿ ಏನು ತೋರಿಸುತ್ತೋ ಕೆಲಸ ಮಾಡಿಕೊಂಡು ತಗ್ಗಿ ಬಗ್ಗಿ ನಡ್ಕೊಂಡು ಎಲೆ ಮರೆಯ ಕಾಯಿ ಥರ ಇದ್ಕೊಂಡು ಆರಾಮಾಗಿ ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೊಂಡು ಹೋಗೋಣ. ಅವನು ಬುದ್ಧಿವಂತ. ಅರ್ಥ ಆಯ್ತು? ಆಯ್ತು, ಸರಿ ನಿಲ್ಸೋಣಂತೆ. ಸೊ ಲಾಸ್ಟ್ ಅದೇನೆ ಎಚ್ಚರಿಕೆ, ಯಾವ ಪದವಿ ಹಿಂದೆ ಯಾವ ಸಿದ್ಧಿ ಅಧಿಕಾರದಿಂದ ಹೋಗ್ಬೇಡ್ರಿ, ಶಕ್ತಿಗಳಿಂದ ಹೋಗ್ಬೇಡ್ರಿ. ಗುರುಗಳು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಾರೆ, ಇದು ಯಾವುದು ಸಿಕ್ಕಾಕೊಂಡು ಬೆಳೆದೇರ ತಟಸ್ಥವಾಗಬಾರ್ದು ಅಂತ. ನಾವೇ ನಮ್ಮ ಮನಸ್ಸಿನ ಗಮನ ಅದರ ಕಡೆ ಕೊಟ್ಟು, ಈಗ ನಾನು ಯಾವಾಗ ವಸು ಆಗ್ತೀನಿ, ನೆಕ್ಸ್ಟ್ ನಾನು ಯಾವಾಗ ದುಃಖ ಮಾಡ್ತೀರಾ, ಈ ತರ ಎಲ್ಲ ಗುರುಗಳನ್ನ ಕೇಳಿಸ್ ಹೋಯ್ತು ಅಂತಂದ್ರೆ ಗುರುಗಳು ನಗ್ತಾರೆ ಅಷ್ಟೇ. ಆಧ್ಯಾತ್ಮದ ಪ್ರಗತಿ ಮಾಡ್ಕೊ ಅಂತ ಹೇಳಿದ್ರೆ ಗುರು ಆಗ್ತಾನಂತೆ, ವಸು ಆಗ್ತಾನಂತೆ ಅಂತ. ಸರಿ, ನೀವು ಒಂದು ಹಂತಕ್ಕೆ ಬೆಳೆದಾಗ ನಿಮ್ಮ ಮುಖಾಂತರ ಏನಾದ್ರು ಕೆಲಸ ಆಗ್ಬೇಕಂತಂದ್ರೆ ಆ ಕೆಲಸ ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ, ಯಾಕೆ ಚಿಂತೆ ಮಾಡ್ತೀರಾ? ಅದು ಬರೋರ್ಗು ಬಿಡ್ರಿ. ಸರಿನಾ? ನಮ್ಮ ಕೆಲಸ ನಮ್ಮನ್ನು ಆಂತರಿಕವಾಗಿ ತಯಾರು ಮಾಡ್ಕೊಡೋದು, ಅದ್ರ ಕಡೆ ಇರ್ಬೇಕಷ್ಟೆ. ನಮ್ಮ ಕೆಲಸ ಶಕ್ತಿಗಳ ಕಡೆ ಆಗಲಿ, ಸ್ಥಿತಿಗಳ ಕಡೆ ಆಗಲಿ, ಅಧಿಕಾರ ಅಥವಾ ಪದವಿ ಕಡೆ ಆಗಲಿ ಇರಬಾರ್ದು. ಇದೆಲ್ಲ ನಮಗೆ ಇಂತಿಂಥದೆಲ್ಲ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ ಬರೆದಿದ್ದಾರೆ ಅಷ್ಟೇ ಬಾಬಾಜಿಯವರು, ಬೇರೆ ಏನಿಲ್ಲ. ಸರಿನಾ? ಸರಿ ಕಣ್ರಿ, ಹಾಗಾದ್ರೆ ಶುಭ ದಿವಸ ಎಲ್ರಿಗೂ ಕೂಡ. ಮತ್ತೊಮ್ಮೆ ನಾಳೆ ಬೆಳಗ್ಗೆ ಸಿಗೋಣ, ಆ ಚಾಪ್ಟರ್ ಮುಗಿಸೋಣ, ಅಲ್ಲಿಗೆ ಈ ಪುಸ್ತಕ ಮುಗಿಯುತ್ತೆ. ಮುಂದಕ್ಕೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ಸರಿನಾ? ಸರಿ ಸರ್, ನಮಸ್ತೆ. ನಮಸ್ತೆ. ನಮಸ್ಕಾರ.